ಶ್ರೀಕಾಂತ್ ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಸಂಘದ ಗೌರವಾಧ್ಯಕ್ಷರು ಧನಂಜಯ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಆಸೀನ ಹಾಕಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಹಾಗೆ ಹುಣಸೂರು ವರ್ತಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಜ್ ಅವರು ವೇದಿಕೆಗೆ ಬಂದು ಆಸೀನ ಹಾಕಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಕಾರ್ಯಕ್ರಮದ ಮುಂದಿನ ಅತಿಥಿಗಳು ಕಾರ್ಯಕ್ರಮಕ್ಕೆ ಬಂದು ಸೇರುವವರಿದ್ದಾರೆ. ಅವರನ್ನು ನಾವು ಆಗಮನದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತೇವೆ. ಅವರು ಬಂದು ವೇದಿಕೆಯನ್ನ ಸೇರ್ತಾರೆ. ವೇದಿಕೆಗೆ ಬಂದು ಆಸೀನರಾಗಬೇಕು. ಹುಣಸೂರಿನಲ್ಲಿ ಬಹಳಷ್ಟು ಮೊಬೈಲ್ ಅಂಗಡಿಗಳನ್ನು ನಾವು ನೋಡ್ತೇವೆ. ಆದರೆ ಪ್ರತ್ಯೇಕವಾಗಿದ್ದಂತಹ ಎಲ್ಲ ಮೊಬೈಲ್ ಅಂಗಡಿಗಳ ವರ್ತಕರು ಇವರು ಮಾಲೀಕರು ಸೇರಿ ನಾವೆಲ್ಲ ಸೇರಿ ಒಂದು ಸಂಘವನ್ನು ಯಾಕೆ ಸ್ಥಾಪನೆ ಮಾಡಬಾರ್ದು ಅಂತೇಳಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಈ ದಿನ ಹುಣಸೂರು ಮೊಬೈಲ್ ವರ್ತಕರ ಸಂಘವನ್ನು ರಿಜಿಸ್ಟರ್ ಮಾಡಿಸಿ ಈ ದಿನ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆಯ ಕೆಲಸ. ಇವತ್ತು ನಾವೇನು ದಿನಮಾನಗಳಲ್ಲಿ ಜೀವನವನ್ನು ನಡೆಸ್ತೇವೆ, ಯಾರಾದರೂ ಒಂದು ದಿನ ಒಂದು ಮೊಬೈಲ್ ಇಲ್ಲದೇನೆ ನಾನು ಜೀವನ ಮಾಡ್ತೇನೆ ಅನ್ನೋದ್ರೆ ಕಷ್ಟ. ಇವರು ಒಂದು ಮಗು ಬಿಡ್ತಾ ಇರೋ ಮಗು ಉತ್ಥಾನ ಮಾಡೋದ್ರಿಂದ ಹಿಡಿದು ಒಬ್ಬರು ಇಂಜಿನಿಯರ್ ಹೋಗಿ ಆಫೀಸ್ನಲ್ಲಿ ಡ್ಯೂಟಿ ಮಾಡೋವರೆಗೂ ಕೂಡ ಒಂದು ಮೊಬೈಲ್ ಎಷ್ಟು ಉಪಯೋಗ ಇದೆ ಅನ್ನೋ ನಾವೆಲ್ಲ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪ್ರತಿದಿನದ ಒಂದು ಮನುಷ್ಯನ ಒಂದು ಭಾಗವಾಗಿರ್ತಕ್ಕಂಥ ಆ ಮೊಬೈಲ್ನ ಏನು ಅಂಗಡಿಗಳಿದೆ ಆ ಎಲ್ಲ ಮಾಲೀಕರು ಸೇರಿ ಇವತ್ತು ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ರಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಮೂಲಕ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರಾರ್ಥನೆ ನನ್ನ ಭಾಗಕ್ಕೆ ಒಲಿದು ಬಂದಿದೆ. ಒಂದು ವಿಘ್ನೇಶ್ವರನ ಒಂದು ಹಾಡಿನೊಂದಿಗೆ ಈ ದಿನದ ಕಾರ್ಯಕ್ರಮಕ್ಕೆ ನಾವು ಶುಭ ಕೋರೋಣ ಅಂತ ಹೇಳ್ತಾ, ಮೋದಕ ಹಸ್ತ ಚಾಮರಕರ್ಣ ವಿಡಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಶರಣ ಶರಣಯ್ಯ ಶರಣು ಬೆನಗ ನೀಲಯ್ಯ ಬಾಳೆಲ್ಲ ಬೆಳಗುವ ಬೆಳಗ. ಶರಣ ಶರಣಯ್ಯ ಶರಣು ಬೆನಗ ನೀಲಯ್ಯ ಬಾಳೆಲ್ಲ ಬೆಳಗುವ ಬೆಳಗ. ನಿನ್ನನಲ್ಲಿ ಶರಣಗೆ ಇಹುದಯ ಎಲ್ಲ ಸಕ ತಂದೆ ಕಾಯೋ ನಮ್ಮ ಕರಿಯುಗ. ಶರಣ ಶರಣಯ್ಯ ಶರಣು ಬೆನಗ ನೀಲಯ್ಯ ಬಾಳೆಲ್ಲ ಬೆಳಗುವ ಬೆಳಗ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಗರಿಗೆ ತಂದರೆ ನೀನೋ ಗರಿಗೆ ತಂದರೆ ನೀಲಯ್ಯ ಬಾಳೆಲ್ಲ ಬೆಳಗುವ ಬೆಳಗ. ಸೂರ್ಯನೆದುರಲ್ಲಿ ಮಂಚು ಕರಗುವ ನೀತಿ ನಿನ್ನ ನೆನೆಯಲೊಡನೆ ಓಡುವುದು ಭೀತಿ. ಸೂರ್ಯನೆದುರಲ್ಲಿ ಮಂಚು ಕರಗುವ ನೀತಿ ನಿನ್ನ ನೆನೆಯಲೊಡನೆ ಓಡುವುದು ಭೀತಿ. ನೀಲಯ್ಯ ಕಷ್ಟಗಳ ಗೆಲ್ಲುವ ಶಕ್ತಿ ತೋರಯ್ಯ ನನ್ನಲ್ಲಿ ನಿನ್ನಯ ಪ್ರೀತಿ. ಶರಣ ಶರಣಯ್ಯ ಶರಣ ಬೆನಗ ನೀಲಯ್ಯ ಬಾಳೆಲ್ಲ ಬೆಳಗುವ ಬೆಳಗ. ಬೆನಗ ಬೆನಗ ಏಕದಂತ ಪಚ್ಚೆಗಲ್ಲು ಪಾಣಿಮೆಟ್ಟು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಧನ್ಯವಾದ.
ಈಗ ತಾನೇ ಕಾರ್ಯಕ್ರಮ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ಹಾಗೂ ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದಾರೆ ಶ್ರೀಯುತ ರಾಘವೇಂದ್ರರವರು, ನಿರ್ದೇಶಕರು, ಹುಣಸೂರು ಮೊಬೈಲ್ ವರ್ತಕರ ಸಂಘ. ಮೊದಲನೇದಾಗಿ ಎಲ್ಲರಿಗೂ ಇವತ್ತು ಈ ಮೊಬೈಲ್ ವರ್ತಕರ ಸಂಘ ಉದ್ಘಾಟನೆಗೆ ಆಗಿರ್ತಕ್ಕಂಥ ನಗರಸಭಾ ಅಧ್ಯಕ್ಷರಾದ ಶರಣ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದೆ. ಅದೇ ರೀತಿ ನಗರಸಭಾ ಆಯುಕ್ತರಾದ ಆನಂದ್ ಮೇಡಮ್ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಹುಣಸೂರಿನ ಸಬ್ ಇನ್ಸ್ಪೆಕ್ಟರ್ ಸಾಹೇಬರಾದ ಜಮೀರ್ ಸರ್ ಅವರು ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಖ್ಯಾತ ವಕೀಲರಾದ ಲಕ್ಷ್ಮೀಕಾಂತ್ ಸಾಹೇಬರು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವ್ಯಾಪಾರ ಸಂಘದ ಅಧ್ಯಕ್ಷರಾದ ಜಯರಾಮನವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಮೊಬೈಲ್ ಸಂಘದ ಅಧ್ಯಕ್ಷರಾದ ಮಂಜಣ್ಣವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಮೊಬೈಲ್ ಸಹೋದ್ಯೋಗಿಗಳಿಗೆ, ದೃಶ್ಯ ಮಾಧ್ಯಮದವರಿಗೆ, ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣ ಮಾಡೋ ಅವಕಾಶ ಕೊಡುವಂಥ ತಮ್ಮೆಲ್ಲರಿಗೂ ವೇದಿಕೆ ಗಣ್ಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದಂಥ ರಾಘವೇಂದ್ರ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಈ ಒಂದು ಕಾರ್ಯಕ್ರಮ ಈಗ ವಿದ್ಯುಕ್ತವಾಗಿ ದೀಪ ಬೆಳಗೋದ್ರ ಮುಖಾಂತರ ಉದ್ಘಾಟನೆ ಆಗ್ತಾ ಇದೆ. ಎಲ್ಲರೂ ವೇದಿಕೆ ಗಣ್ಯಮಾನ್ಯರು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸೋಣ. ಸಲ್ಲಿಸ್ತಾ ಇದ್ದೇವೆ. ದೀಪ ಬೆಳಗೋದ್ರ ಉದ್ದೇಶ ಕತ್ತಲಿಂದ ನಾವು ಬೆಳಕಿನೆಡೆಗೆ ಸಾಕ್ತಾ ಇದ್ದೀವಿ ಅನ್ನೋ ಒಂದು ಸಂದೇಶವನ್ನ ಯಾವುದೇ ಕಾರ್ಯಕ್ರಮದಲ್ಲೂ ದೀಪ ಬೆಳಗಿಸಿ ನಾವು ಉದ್ಘಾಟಿಸ್ತೇವೆ. ಅದೇ ನಿಟ್ಟಲ್ಲಿ ಇವತ್ತು ಅಸಂಘಟಿತರಾಗಿದ್ದ ನಾವೆಲ್ಲ ಕೂಡ ಸಂಘಟಿತರಾಗಿದ್ದೇವೆ, ನಾವು ಮುನ್ನಡೆಯುತ್ತೇವೆ ಅಂತ ಒಂದು ಸಂದೇಶದೊಂದಿಗೆ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಹುಣಸೂರು ಮೊಬೈಲ್ ವರ್ತಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರಿಗೆ ನಿಮ್ಮೊಂದಿಗೆ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಮಾತನಾಡಲಿದ್ದಾರೆ. ಸುಂದರವಾದಂಥ ಈ ಭಾನುವಾರ ಎಲ್ಲ ಆ್ಯಕ್ಚುಲಿ ಎದ್ದೇಳೋದೇ ಲೇಟು. ನಮಗೋಸ್ಕರ ನಮ್ಮ ಗೆಸ್ಟ್ಗಳು ಬೇಗ ಎದ್ದು ಇನ್ ಟೈಮ್ ಸಮಯಕ್ಕೆ ಬಂದವರೆ. ನಿಮಗೆಲ್ಲರಿಗೂ ಸ್ವಾಗತ ಹಾಗೂ ಮತ್ತೊಮ್ಮೆ ಧನ್ಯವಾದ. ನಾವೇ ಆ್ಯಕ್ಚುಲಿ 8 ವರ್ಷದ ಹಿಂದೆ ಒಂದು ಅಸೋಸಿಯೇಷನ್ ಮಾಡಬೇಕಂತ ಒಂದು 2-3 ಮೀಟಿಂಗ್ ಸೇರಿದ್ವಿ. ಬರೀ ಅದು ಮೀಟಿಂಗಲ್ಲೇ ಆಯಿತು, ಅದು ಕಾರ್ಯಗತ ಆಗಿಲ್ಲ. ಮತ್ತು ಇನ್ನೆಲ್ಲಿ ನಾವಿಲ್ಲಿ ಸಂಘ ಇಲ್ಲಿ ಮಾಡ್ತೀವಿ, ಇಲ್ಲಿ ಮಾಡೋಕ್ಕಾಗಲ್ಲ ಅಂತ ನಾವು ನಮ್ಮ ಪಾಡಿನಾಗಿದ್ವಿ. ಮೇಯ್ನಾಗಿ ಜೂನಿಯರ್ಸ್, ನಮ್ಮ ಮೊಬೈಲ್ ಅಂಗಡಿ ಜೂನಿಯರ್ಸ್ಗಳು ಬಂದು ಈ ಥರ ಒಂದು ಸಂಘ ಮಾಡೋ ನಮಗೆ ಕಡಿಯೋಕ್ಕಾಗ್ತಿಲ್ಲ, ತುಂಬ ತೊಂದರೆ ಆಗ್ತಿದೆ, ಒಂದು ಸಂಘ ಮಾಡೋ ಅಂತ ಬಂದು ಮಾತಾಡಿದ್ರು. ಆವಾಗ ನಾನು ಅಂದೆ,
ಇಲ್ಲಪ್ಪ ನಾವು 8 ವರ್ಷದಿಂದ ನಾವು ಮಾತಾಡುವಾಗ ಆಗಲಿಲ್ಲ, ಸಂಘ ಆಗಿಲ್ಲ, ಇನ್ಯಾವ ಸಂಘ ಇಲ್ಲಿ ಏನಾಗುತ್ತೆ ಅಂತ ನಾವು ಅಂದ್ವಿ. ಆಗ ಇಲ್ಲ ಅಣ್ಣ, ದಯವಿಟ್ಟು ಒಂದು ಮನಸ್ಸು ಮಾಡಿ ಎಲ್ಲ ಸೇರಿ ಒಂದು ಮಾಡುವಾಗ ಹುಡುಗರು ನಿಜವಾಗ್ಲೂ ಉತ್ತೇಜನವಾಗಿ ತುಂಬ ಸ್ಪಿರಿಟಾಗಿ ಬಂದರು. ಸರಿ ಮಾಡವ ಅಂತ ನಾವು ಒಂದು ಯೋಚನೆ ಮಾಡಿದ್ವಿ. ಬಟ್ ಆವಾಗ ನಾವು ಸಂಘ ಮಾಡದಿರೋ ಕಾರಣ ಏನಂದರೆ, ಆವಾಗ ನಮ್ಗೆ ಅಷ್ಟೊಂದು ಮೊಬೈಲ್ ಅಂಗಡಿಗಳಿಗೆ ನಮ್ಮೊಂದು ಅಷ್ಟೊಂದು ಹೊಡ್ತಾ ಇರಲಿಲ್ಲ, ಅಷ್ಟೊಂದು ಪ್ರಾಬ್ಲಮ್ ಇರಲಿಲ್ಲ. ಏನು ಸಂಘ ಏನಕ್ಕೆ ಒಂದು ಸಂಡೇ ಲಾಸ್ಟ್ ಭಾನುವಾರ ಒಂದು ರಜಾ ಆಗಬೇಕು, ರಜಾ ಮಾಡಬೇಕನ್ನೋ ಪ್ರಯತ್ನಕ್ಕೋಸ್ಕರ ನಾವು ಅವಾಗ ಸಂಘ ಮಾಡಬೇಕು ಅಂತಿದ್ವಿ. ಆದರೆ ಈಗ ನಮಗೆ ತುಂಬ ತೊಂದರೆ ಆಗ್ತಿದೆ. ಅದರಲ್ಲಂತೂ ಈಗ ಹುಡುಗರೆಲ್ಲ ಮೊಬೈಲ್ ಅಂಗಡಿ ಮಾಡಿ ತುಂಬ ಪ್ರಾಬ್ಲಮ್ ಅನುಭವಿಸ್ತಾರೆ. ಅವರೆಲ್ಲ ಒಂದು 10-12 ಥರದ ಪ್ರಾಬ್ಲಮ್ಗಳಿದೆ. ಆದ್ದರಿಂದ ದಯವಿಟ್ಟು ನಾವು ಹಿಂಗಾದ್ರೂ ಒಂದು ಸಂಘ ಮಾಡಲೇಬೇಕು ಅಂತ ಹುಡುಗರೆಲ್ಲ ಪ್ರಯತ್ನ ಪಟ್ಟರು. ಹಾಗೆ ಒಂದು 2-3 ಮೀಟಿಂಗ್ ಮಾಡಿ ಒಂದು ಸಂಘ ಅಂತ ಮಾಡಿದ್ವಿ. ಇವತ್ತು ಉದ್ಘಾಟನೆ ಮಾಡಿದ್ವಿ. ಈ ಉದ್ಘಾಟನೆಗೆ ಮುಖ್ಯವಾಗಿ ಎಲ್ಲ ಬೇಕಾದಂಥ ಅತಿಥಿಗಳೇ ಕೇಳಿದಾಗ ಈ ಥರ ಮೊಬೈಲ್ ಸಂಘ ಮಾಡ್ತಿದ್ವಿ, ದಯವಿಟ್ಟು ಬರಬೇಕು ಅಂದಾಗ ಎಲ್ಲರೂ ಖುಷಿಯಾಗಿ ಎಲ್ಲ ಬಂದಿದ್ದಾರೆ. ಹಾಗಾಗಿ ನಮ್ಗೆ ತುಂಬ ಸಂತೋಷ ಆಯಿತು. ಹಾಗೆ ನಮ್ಮ ಎಲ್ಲ ಮೇಯ್ನಾಗಿ ಒಂದು ಸಂಘ ಮಾಡಿದಾಗ ಒಂದು ಕಮಿಟಿ ಅಂತ ಮಾಡಿದ್ವಿ. ಕಮಿಟಿಯಲ್ಲಿ ನಮ್ಮ ಹುಡುಗರು ನಿಜ ಜೂನಿಯರ್ಸ್ಗಳಿದ್ದಾರೆ. ಅವ್ರು ಯಾವ ಅಧಿಕಾರ ಬೇಡ, ಏನು ಬೇಡ, ನಮ್ಗೆ ಏನು ಬೇಡ, ನಾವು ಮಾಡ್ತೀವಿ ಅಂತ ತುಂಬ ಸ್ಪಿರಿಟ್ ಆಗಿ ಈ ಒಂದು ಸಂಘ ಮಾಡಿ ಇಲ್ಲಿ ತನಕ ಒಂದು ಉದ್ಘಾಟನೆ ಮಾಡೋಕ್ಕೆ ತುಂಬ ಅನುಕೂಲ ಆಯಿತು. ಅವರಿಂದ ತುಂಬ ಸಂತೋಷ ಆಗ್ತಿದೆ ಈ ಒಂದು ಸಂಘ ಆಗಿ. ಮತ್ತು ವೇದಿಕೆಯಲ್ಲಿ ನಮಗೆಲ್ಲ ಒಂದು ಮಾತಾಡ್ತಿದ್ವಿ, ನಮಗೆ ಮೊಬೈಲ್ ಅಂಗಡಿಗೆ ತುಂಬ ತೊಂದರೆಗಳಾಗ್ತಿದೆ. ಇವಾಗ ಬೀದಿ ಬದಿ ವ್ಯಾಪಾರಿಗಳು ಯಾವುದೋ ಲೈಸೆನ್ಸ್ ಇಲ್ಲ, ಏನಿಲ್ಲ, ಬೀದಿಯಲ್ಲಿ ಅಂಗಡಿ ಹಾಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಮತ್ತು ಗಾಡಿಗಳು ಹಾಕ್ಕೊಂಡು ಗಾಡಿಯಲ್ಲೂ ವ್ಯಾಪಾರ ಮಾಡ್ತಿದ್ದಾರೆ. ಇವಾಗ ನಾವು ಟ್ಯಾಕ್ಸ್ ಕಟ್ಟಿ, ರೆಂಟ್ ಕಟ್ಟಿ, ಹುಡುಗರಿಗೆ ಸಂಬಳ ಬಾಡಿಗೆ ಎಲ್ಲ ಕೊಟ್ಟು ನಮಗೇನು ಫಾಯ್ದೆ ಇಲ್ಲ. ಆದ್ದರಿಂದ ದಯವಿಟ್ಟು ಇಲ್ಲ ನಿಮ್ಮಲ್ಲಿ ಒಂದು ಮನವಿ, ಅದನ್ನು ಸ್ವಲ್ಪ ತೆರವು ಮಾಡಿ ನಮಗೆಲ್ಲ ಒಂದು ಅನುಕೂಲ ಆಗೋ ಥರ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ. ಹಾಗೂ ಎಲ್ಲ ಸಭಿಕರ ಮುಂದೆ ಅಂತಿದ್ವಿ, ನಾವೆಲ್ಲ ಒಗ್ಗಟ್ಟಾಗಿ ನಾವು ಇದ್ದು ಈ ಸಂಘನ ಮುಂದೆ ಚೆನ್ನಾಗಿ ನಡ್ಕೊಂಡು ಹೋಗೋಕ್ಕೆ ತಾವೆಲ್ಲ ಅನುಕೂಲ ಮಾಡಿಕೊಡಿ, ಚೆನ್ನಾಗಿ ಸಂಘ ಮುಂದೆ ಚೆನ್ನಾಗಿ ಬರಲಿ ಅಂತ ತಮ್ಮೆಲ್ಲರೂ ಕೇಳ್ಕೊಂಡು, ಹಾಗೆ ಈ ಸಂದರ್ಭದಲ್ಲಿ ನಾನು ಮಾತಾಡೋದು ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಾವೆಲ್ಲ ಸಂಘಟಿತರಾದ್ವಿ. ನಮ್ಮ ಸಂಘಕ್ಕಿರುವಂತಹ ಅನಾನುಕೂಲತೆಗಳೇನು, ತೊಂದರೆಗಳೇನು ಅನ್ನೋ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ಮಂಜುನಾಥ್ರವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಏನು ಅತಿಥಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಮನವಿಯನ್ನ ನೀಡ್ತಾ ಇದ್ದಾರೆ, ಆ ಮನವಿ ಪತ್ರವನ್ನು ಈಗ ವೇದಿಕೆ ಗಣ್ಯಮಾನ್ಯರಿಗೆ ನೀಡ್ತಾರೆ. ಅದನ್ನ ಶ್ರೀಮತಿ ಕಾವ್ಯ ಹರೀಶ್ ಅವರು ಓದಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ. ನಮಸ್ಕಾರ ಎಲ್ಲರಿಗೂ. ಹುಣಸೂರು ತಾಲೂಕು ಮೊಬೈಲ್ ವರ್ತಕರ ಸಂಘದಿಂದ ಈ ಮನವಿ. ಬೀದಿ ಬದಿಯ ಮೊಬೈಲ್ಸ್ ಆಕ್ಸೆಸರೀಸ್ ವ್ಯಾಪಾರಿಗಳಿಂದ ಆಗುತ್ತಿರುವ ಅನಾನುಕೂಲಗಳನ್ನು ಸರಿಪಡಿಸಿಕೊಡುವಂತೆ ಮನವಿ ಮಾಡಿಕೊಳ್ತಾ ಇದ್ದೇವೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಗಮನಕ್ಕೆ ತಿಳಿಯಪಡಿಸುವುದೇನೆಂದರೆ, ಹುಣಸೂರು ಪಟ್ಟಣದಲ್ಲಿ ಇತ್ತೀಚೆಗೆ ಬೀದಿ ಬದಿಗಳಲ್ಲಿ ಮೊಬೈಲ್ಸ್ ಆಕ್ಸೆಸರೀಸ್, ಮೊಬೈಲ್ ಸರ್ವಿಸ್ ಮಾಡುತ್ತಿದ್ದು, ಇದರಿಂದ ರೀಟೈಲ್ ಮೊಬೈಲ್ಸ್ ಮಾರಾಟಗಾರರಾದ ನಮಗೆ ಸಾಕಷ್ಟು ಅನಾನುಕೂಲಗಳಾಗಿವೆ. ಲಕ್ಷಾಂತರ ರೂಪಾಯಿ ಮಳಿಗೆಯ ಅಡ್ವಾನ್ಸ್, ಪ್ರತಿ ತಿಂಗಳು ಬಾಡಿಗೆ, ತೆರಿಗೆ ಪಾವತಿಸಿ, ಕೆಇಬಿ ಬಿಲ್, ಮೊಬೈಲ್ ಅಂಗಡಿಗಳಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿಗಳಿಗೆ ಸಂಬಳ, ಮತ್ತಷ್ಟು ಖರ್ಚುಗಳನ್ನು ನಾವು ಭರಿಸಬೇಕಾಗಿರುವುದರಿಂದ ನಮಗೆ ತೊಂದರೆಯಾಗುತ್ತಿದೆ. ಆದ್ದರಿಂದ ದಯವಿಟ್ಟು ನಮ್ಮ ಈ ಮನವಿಯನ್ನು ಪರಿಗಣಿಸಿ ನಮ್ಮ ಈ ಸಂಘಕ್ಕೆ ಬೆಂಬಲ ನೀಡಿ ಸಹಕರಿಸಬೇಕಾಗಿ ನಿಮ್ಮಲ್ಲಿ ಎಲ್ಲರ ಪರವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಮನವಿ ಪತ್ರದ ವಿಷಯವನ್ನು ನಿಮ್ಮೊಂದಿಗೆ ಓದಂತ ಶ್ರೀಮತಿ ಕಾವ್ಯ ಹರೀಶ್ ಅವರಿಗೆ ಅಭಿನಂದನೆಗಳು. ಈಗ ಮನವಿ ಪತ್ರವನ್ನು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಅತಿಥಿಗಳಿಗೆ ನೀಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಆದಷ್ಟು ಬೇಗ ನಿಮ್ಮ ಮನವಿಗೆ ಅತಿಥಿ ಗಣ್ಯಾತಿಗಳು ಸ್ಪಂದಿಸಲಿ ಅಂತೇಳಿ ಈ ಮೂಲಕ ಕೇಳ್ಕೊತಾ, ಈ ಒಂದು ಕಾರ್ಯಕ್ರಮದಲ್ಲಿ ಹಾಸ್ಯರಾಗಿರ್ತಕ್ಕಂತಹ ಖ್ಯಾತ ವಕೀಲರು ಶುದ್ಧ ಲಕ್ಷ್ಮೀಕಾಂತ್ ಅವರು ಒಂದೆರಡು ಮಾತನಾಡಬೇಕು ಅಂತೇಳಿ ಕೇಳ್ಕೊತಾ ಇದ್ದಾರೆ. ಎಲ್ಲರಿಗೂ ವಾರದ ವೀಕೆಂಡ್ ಅಂತ ನಾವೇನು ಹೇಳ್ತೀವಿ, ವಾರದ ರಜೆಯ ಭಾನುವಾರ ದಿನದ ಶುಭಾಶಯಗಳು. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಹುಣಸೂರು ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಮಾನಸರವರಿಗೆ ಹಾಗೂ
ನಗರಸಭೆ ಅಧ್ಯಕ್ಷರಾದಂಥ ನನ್ನ ಆತ್ಮೀಯರು ಕೂಡ ಆಗಿರ್ತಕ್ಕಂಥ ಶರವಣ್ಣನವರೇ, ಹಾಗೆ ಹುಣಸೂರು ಪಟ್ಟಣದ PSI ಆಗಿರ್ತಕ್ಕಂಥ ನನ್ನ ಸ್ನೇಹಿತರು ಕೂಡ ಆಗಿರ್ತಕ್ಕಂಥ ಜಮೀರ್ ಅವರೇ, ಹಾಗೂ ವರ್ತಕರ ಸಂಘದ ಅಧ್ಯಕ್ಷರೇ, ಹಾಗೂ ಮೊಬೈಲ್ ಅಸೋಸಿಯೇಷನ್ ಅಧ್ಯಕ್ಷರು, ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದ ಮಂಜುನಾಥ್ರವರೇ, ಹಾಗೂ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರವರೇ, ಈ ದಿನ ನಾವು ಹುಣಸೂರು ಮೊಬೈಲ್ ವರ್ತಕರ ಸಂಘ ಅಂತಕ್ಕಂಥ ಸಂಘವನ್ನು ಉದ್ಘಾಟನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮಗಳನ್ನು ಅತಿಥಿಗಳಾಗಿ ಕರೆದಿರ್ತಕ್ಕಂಥದ್ದು, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು ನನ್ನ ಪುಣ್ಯ ಅಂತ ಭಾವಿಸ್ತಾರೆ. ಸ್ನೇಹಿತರೆ, ಜರ್ಮನ್ ಅಂತಕ್ಕಂಥ ಒಂದು ದೇಶದಲ್ಲಿ ಉಲ್ಮಾ ಅಂತಕ್ಕಂಥ ಒಂದು ಪುಟ್ಟ ಹಳ್ಳಿ, ಆ ಪುಟ್ಟ ಹಳ್ಳಿಯಲ್ಲಿ ಒಬ್ಬ ಬಾಲಕನ ತಂದೆ ಯಾವಾಗಲೂ ಕೂಡ ಆತನ ನೀನೊಬ್ಬ ಸೋಮಾರಿ, ಕೆಲಸಕ್ಕೆ ಬಾರದವನು, ನಿನ್ನಿಂದ ಯಾವುದೇ ಉಪಯೋಗ ಇಲ್ಲ ಅಂತಕ್ಕಂಥ ವರ್ಡನ್ನು ಪ್ರತಿದಿನ ಆತನಿಗೆ ಬೈತಾ ಇದ್ದಂಥ ಸಂದರ್ಭದಲ್ಲಿ ಆ ಹುಡುಗರು ಕೂಡ ತನ್ನ ತಂದೆಯ ಆಶಯಗಳಿಗೆ ಅನುಗುಣವಾಗಿ ಜೀವಿಸಲಿಕ್ಕೆ ಸಾಧ್ಯವಾಗಿದೆ. ಅವರ ತಂದೆ ಹೇಳೋದ್ರ ಬಗ್ಗೆ ನೀವು ಒಂದು ದಿವಸ ನನಗೆ ಗೈಡ್ ಮಾಡ್ತಾ ಇಲ್ಲ. ನಾನು ನಿಮ್ಮ ಮನಸ್ಸಿನಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು ಅಂತ ಹೇಳಿದರೆ ನಾನು ಏನು ಮಾಡಬೇಕು, ಅದನ್ನ ನಿಮ್ಮ ಉದ್ದೇಶವನ್ನು ನನಗೆ ತಿಳಿಸಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವ್ರ ತಂದೆ ಹೇಳ್ತಾನೆ, ನೋಡು, ನಮ್ಮ ಗ್ರಾಮದಲ್ಲಿ ನಿನ್ನ ಹಾಗೆ ಏನಕ್ಕೂ ಉಪಯೋಗಕ್ಕೆ ಬರದೇ ಇದ್ದಂಥ ಒಬ್ಬ ವ್ಯಕ್ತಿ ಇವತ್ತು ವಿಶ್ವ ಕಂಡ ಒಬ್ಬ ಪ್ರಸಿದ್ಧ ವ್ಯಕ್ತಿಯಾಗಿದ್ದಾನೆ. ಆ ವ್ಯಕ್ತಿಯನ್ನು ಒಂದು ಸಾರಿ ನಿನಗೆ ಪರಿಚಯ ಮಾಡಿಕೊಡ್ತೀನಿ. ಅವನ ಆಶಯಗಳು, ಅವನು ಬೆಳೆದು ಬಂದ ರೀತಿಯನ್ನ ನೀನು ಅವನಿಂದ ತಿಳ್ಕೊಂಡು ನೀನು ಅವನ ಮಟ್ಟಕ್ಕೆ ಬೆಳಿಬೇಕು ಅಂತಂದ್ರೆ ನನ್ನ ಆಸೆ ಅಂತಕ್ಕಂಥದ್ದು ತಂದೆ ಮಗನಿಗೆ ಹೇಳು. ಮಗನಿಗೆ ಆ ವ್ಯಕ್ತಿ ಯಾರು, ಅವನನ್ನು ನೋಡ್ತಕ್ಕಂಥ ತುಂಬ ಕುತೂಹಲ ಉಂಟಾಗುತ್ತೆ. ಆ ಕ್ಷಣನೇ ನಾನು ಈ ಕ್ಷಣದಲ್ಲೇ ನಾನು ವ್ಯಕ್ತಿಯನ್ನು ನೋಡಬೇಕು, ನನ್ನನ್ನು ಕರ್ಕೊಂಡೋಗಲಿ. ಅವರ ತಂದೆ ಆ ವ್ಯಕ್ತಿ ಇರೋಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅದು ಒಂದು ಸರಿಯಾ ಅಂತಕ್ಕಂಥ ಒಂದು ನದಿಯ ದಡ. ಆ ದಡದಲ್ಲಿ ಒಬ್ಬ ವ್ಯಕ್ತಿ ಕೂತು ಕಲ್ಲುಗಳನ್ನು ಎಸೆಯುತ್ತಾ ಒಂದು ನೋಟ್ಬುಕ್ ಅನ್ನು ಇಟ್ಕೊಂಡು ಒಂದು ಕಲ್ಲನ್ನು ಎಸೆದಾಗ ಎಷ್ಟು ವೇವ್ಸ್ಗಳು, ಅಲೆಗಳು ಬರುತ್ತೆ, ಅದನ್ನ ಕೌಂಟ್ ಮಾಡಿಕೊಂಡು ಬರೀತಾ ಕೂತಿರ್ತಾರೆ. ಆ ನಂತರ ಅವರ ತಂದೆ ಆ ವ್ಯಕ್ತಿಗೆ ಮಗನನ್ನ ಪರಿಚಯ ಮಾಡಿಕೊಟ್ಟ ನಂತರ ಆ ವ್ಯಕ್ತಿ ಮಗನನ್ನ ಕೇಳ್ತಾನೆ, ಅವರ ಮಗನನ್ನ, ಏನು ಉದ್ದೇಶಕ್ಕೆ ನನ್ನನ್ನು ಹುಡುಕೊಂಡ್ಬಂದಿದ್ದೀಯಾ? ಅವಾಗ ಅವನು ಹೇಳ್ತಾನೆ, ನಮ್ಮ ತಂದೆ ನಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬರು ನಿನ್ನ ಬಗ್ಗೆ ತುಂಬ ಹೊಗಳುತ್ತಾ ಇರ್ತಾರೆ, ನಿನ್ನ ಬಗ್ಗೆ ತುಂಬ ಹೇಳ್ತಾ ಇರ್ತಾರೆ. ನೀನು ಏನೋ ಪ್ರಪಂಚದಲ್ಲೇ ಅತ್ಯುನ್ನತವಾದ ಸಾಧನೆಯನ್ನ ಮಾಡಿದೀಯಂತೆ. ಆ ಸಾಧನೆ ಏನು, ಯಾವ ರೀತಿ ಮಾಡಿದೆ, ನನಗೂ ಅದರ ಬಗ್ಗೆ ಅನುಭವನ ಹೇಳು. ಆ ವ್ಯಕ್ತಿ ಹೇಳ್ತಾನೆ, ಕೇವಲ ಅನುಭವ, ನನ್ನ ಅನುಭವವನ್ನು ನಿನಗೆ ಹೇಳೋದ್ರಿಂದ ನೀನು ಏನನ್ನು ಸಾಧಿಸಕ್ಕಾಗೋದಿಲ್ಲ. ನಿನ್ನ ಸಾಧನೆ ನಿನ್ನ ಕೈಯಲ್ಲೇ ಇದೆ. ನೀನೇ ಏನು ಸಾಧಿಸ್ಬೇಕು ಅನ್ನೋದ್ರ ಬಗ್ಗೆ ನೀನು ಮನಸ್ಸು ಮಾಡಿದ್ರೆ ಮಾತ್ರ ಸಾಧ್ಯ. ಕೊನೆಗೆ ಆ ವ್ಯಕ್ತಿ, ಆ ಹುಡುಗ ಹೇಳ್ತಾನೆ, ಇಲ್ಲ, ನಿನ್ನ ಸಾಧನೆ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು. ನಾನು ನಿನ್ನ ಮಟ್ಟಕ್ಕೆ ಬರ್ಬೇಕಾದ್ರೆ ನಾನು ಏನು ಮಾಡಬೇಕು? ಅವಾಗ ಆ ವ್ಯಕ್ತಿ ಅವನನ್ನ ಕೈ ಹಿಡ್ಕೊಂಡು ನೀರೊಳಗಡೆ ಕರ್ಕೊಂಡು ಹೋಗ್ತಾನೆ. ಬಳಿ ಅವನ ಕುತ್ತಿಗೆಯ ಮಟ್ಟದೊಳಗೆ ನೀರು ಬರೋವರೆಗೂ ಕರ್ಕೊಂಡೋಗಿ ಆತನನ್ನ ಭಿತ್ತಿಯಾಗಿ ಅವನ ತಲೆಯನ್ನು ಹಿಡಿದು ನೀರಿನೊಳಗಡೆ ಮುಳುಗಿಸ್ತಾನೆ. ನೀರಿನೊಳಗಡೆ ಮುಳುಗಿಸಿದಾಗ ಸುಮಾರು ಒಂದು 25 ಸೆಕೆಂಡು, 30 ಸೆಕೆಂಡು, 40 ಸೆಕೆಂಡು, 50 ಸೆಕೆಂಡು ಇವನಿಗೆ ನೀರಿನಲ್ಲಿ ಇರಕ್ಕೆ ಆಗ್ತಾ ಇಲ್ಲ. ನಾನು ಸತ್ತೋಗ್ತಾ ಇದ್ದೀನಿ ಅನ್ನೋ ಭಯ ಸ್ಟಾರ್ಟ್ ಆಗುತ್ತೆ. ಒತ್ತಡ ಸ್ಟಾರ್ಟ್ ಮಾಡ್ತಾನೆ. ಕೈ ಕಾಲನ್ನ ತೇಲ್ಸಿದ್ರು ಕೂಡ ಈತ ಅವನನ್ನ ಮೇಲಿಂದ ಎತ್ತಲ್ಲ, ನೀರಿನಲ್ಲಿ ಬಿಗಿಯಿಂದ ಹಿಡಿದು ನಿಲ್ಲಿಸಿರ್ತಾನೆ. ಕೊನೆಗೆ ಇವನಿಗೆ ಸತ್ತೇ ಹೋದಂತ ಸಂದರ್ಭದಲ್ಲಿ ನಿಧಾನವಾಗಿ ಅವನ ತಲೆಯಲ್ಲಿ ಹಿಡಿದಿದ್ದಂತ ಬಿಗಿತವನ್ನ ಸ್ವಲ್ಪ ಸಡಿಲಿಸ್ತಾನೆ. ಸಡಿಲಿಸಿದಂತ ಸಂದರ್ಭದಲ್ಲಿ ಅವನ ಕೈಯನ್ನ ಕಿತ್ಕೊಂಡು ಇವನು ಮೇಲ್ಗಡೆ ಬಂದಾಗ ಆ ಹುಡುಗ ಕೇಳ್ತಾನೆ, ಇವನ್ನ, ನಾನು ನಿನ್ನ ಸಾಧನೆಯ ಬಗ್ಗೆ ಹೇಳು ಅಂತ ನಾನು ಕೇಳಿದಂತ ಸಂದರ್ಭದಲ್ಲಿ ನೀನು ನನ್ನನ್ನು ಸಾಯಿಸೋ ಪ್ರಯತ್ನ ಮಾಡ್ತಾ ಇದೀಯ ಅಂದ್ಬಿಟ್ಟು ಕೆಲವು ಅವಾಚ್ಯ ಶಬ್ದಗಳಿಂದ ಬೈಯಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಅವನ ಕೋಪ ಸಂಪೂರ್ಣ ಕಡಿಮೆ ಆಗೋವರೆಗೂ ಈ ವ್ಯಕ್ತಿ ಏನು ಮಾತಾಡೋದಿಲ್ಲ. ಅವನು ಬೈದಷ್ಟೆಲ್ಲ ಬೈಸ್ಕೊಂಡು ತಾಳ್ಮೆಯಿಂದ ನಗುತ್ತಾ ಅವನ ಮುಖನ ನೋಡ್ತಾ ಇರ್ತಾನೆ. ಕೊನೆಗೆ
ಈ ಒಂದು ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿದಂತಹ ಶ್ರೀ ಮಹೇಶ್ ಕಶ್ಯಪ್ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತವನ್ನು ಬಯಸೋಣ. ಲಕ್ಷ್ಮೀಕಾಂತ್ ಅವರು ಮುಂದುವರಿಸಿದ್ದಾರೆ. ಆ ನಂತರ ನೀರಿನಲ್ಲಿ ಮುಳುಗಿದಂಥ ವ್ಯಕ್ತಿ ಅವನ ಮನಸ್ಸಿಗೆ ಸಮಾಧಾನ ಆಗಷ್ಟು ಬೈಯವರೆಗೂ ಕೂಡ ಈ ವ್ಯಕ್ತಿ ತಾಳ್ಮೆಯಿಂದ ನಗುಮುಖದಿಂದಲೇ ಅವನ ಮುಖರನ್ನ ನೋಡ್ತಾ ನಿಂತಿರ್ತಾನೆ. ಕೊನೆಗೆ ಹುಡುಗ ಕೇಳ್ತಾನೆ, ನಾನು ಇಷ್ಟೆಲ್ಲ ಬೈತಾ ಇದ್ರು ನಿನಗೇನು ಅನ್ನಿಸ್ತಾ ಇಲ್ವಾ? ನನ್ನನ್ನು ಯಾಕೆ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟೆ, ದಯವಿಟ್ಟು ಅದನ್ನ ನನಗೆ ಹೇಳು. ಅವಾಗ ಆ ವ್ಯಕ್ತಿ ಹೇಳ್ತಾನೆ, ನೋಡು, ನಾನು ನಿನ್ನನ್ನು ನೀರೊಳಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ನಿನಗೇನು ಅನ್ನಿಸ್ತು ಅಂತ. ನನಗೆ ನೀರು ಅಂದ್ರೆ ಭಯ. ನಾನು ಮೊದಲನೇ ಬಾರಿಗೆ ನಿನ್ನ ಜೊತೆ ನಾನು ನೀರಲ್ಲಿ ಇಳಿದೆ. ಆ ಸಂದರ್ಭದಲ್ಲಿ ನಿನಗೆ ಭಯ ಇತ್ತು ಅಲ್ಲ? ಹೌದು. ಆ ನಂತರ ನಾನು ನಿನ್ನನ್ನು ತಲೆಯನ್ನು ಹಿಡಿದು ನೀರಿನಲ್ಲಿ ಮುಳುಗಿಸುವಾಗ ಏನು ಅನ್ನಿಸ್ತು? ನಾನು ಏನೋ ಒಂದು ಪ್ರಯೋಗ ಮಾಡಕ್ಕೆ ಹೊರಟಿದೀಯಾ ಅಂತ ಅನ್ಕೊಂಡೆ. ಆ ನಂತರ ಏನು ಅನ್ನಿಸ್ತು ನನಗೆ ಗೊತ್ತಿರಲಿಲ್ಲ. ನನ್ನ ತಲೆಯಿಂದ ಬಿಗಿಯಾಗಿ ಹಿಡಿದು ನೀರಲ್ಲಿ ಮುಳುಗಿಸಿ ನನ್ನನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟೆ ಅಂತ ನನಗೆ ಗೊತ್ತಿರಲಿಲ್ಲ. ಆ ನಂತರ ಏನು ಮಾಡಿದೆ ನೀನು? ನನಗೆ ಬದುಕಲೇಬೇಕು ಅನ್ನೋ ಆಸೆ ಉಂಟಾಯಿತು ನನ್ನ ಮನಸ್ಸಿನಲ್ಲಿ. ಆಮೇಲೆ ಏನು ಮಾಡಿದೆ? ಆ ನಂತರ ನಾನು ನಿನ್ನ ಕೈಯನ್ನ ಕಿತ್ಕೊಂಡು ಹೇಗೋ ಬದುಕಲೇಬೇಕು ಅಂತ ನೀರಿಂದ ಎದ್ದು ಹೊರಗಡೆ ಬಂದೆ. ಅವಾಗ ವ್ಯಕ್ತಿ ಹೇಳ್ತಾನೆ, ನೋಡು, ಇದೇ ನಿನ್ನ ಜೀವನದ ಸಾಧನೆಯ ಮೊದಲ ವ್ಯಕ್ತಿ. ಅಂದ್ರೆ ನಾನು ನಿನ್ನನ್ನು ಕೊಲ್ಲುತ್ತಾ ಇದ್ದೀನಿ ಅಂತ ನಿನ್ನ ಮನಸ್ಸಿನಲ್ಲಿ ನೀನು ಅನ್ಕೊಂಡೆ. ನನ್ನ ಕೈಯಿಂದ ಕಿತ್ಕೊಂಡು ನೀನು ಸಾವನ್ನ ಗೆದ್ದು ಹೊರಗಡೆ ಬರಬೇಕು ಅಂತ ನೀನು ಮನಸ್ಸು ಮಾಡಿದೆ. ಆ ಮನಸ್ಸು ಮಾಡಿ ನಿನ್ನ ಮನಸ್ಸಲ್ಲಿ ಬಂತಲ್ಲ ಒಂದು ಛಲ, ಆ ಛಲವನ್ನು ನೀನು ನಿನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ನೀನು ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ತೀಯ. ಸ್ನೇಹಿತರೆ, ಆ ವ್ಯಕ್ತಿಯನ್ನ ಕರ್ಕೊಂಡೋಗಿ ನೀರಲ್ಲಿ ಮುಳುಗಿಸಿದ ವ್ಯಕ್ತಿ ಒಬ್ಬ ಯಾರು ಅಂತ ಹೇಳಿದ್ರೆ ನಮ್ಮ ಎಲ್ರಿಗೂ ಗೊತ್ತು, ಆಲ್ಬರ್ಟ್ ಐನ್ಸ್ಟೀನ್. ಒಬ್ಬ ಆಲ್ಬರ್ಟ್ ಐನ್ಸ್ಟೀನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅವನ ಜೀವನದಲ್ಲಿ ಶಾಲೆಯಲ್ಲೂ ಕೂಡ ಅವರ ಶಿಕ್ಷಕರು ತಿದ್ದಕ್ಕಾಗದಂತ ಸಂದರ್ಭದಲ್ಲಿ ಅವನ ಶಾಲೆಯಿಂದ ಮನೆಗೆ ಕಳಿಸಿದಂತ ವ್ಯಕ್ತಿಯನ್ನ ಆತನ ತಾಯಿ ಅವನ ಚಿಕ್ಕಂದಿನಿಂದ ಆಕೆನೇ ಅವನಿಗೆ ವಿದ್ಯಾಭ್ಯಾಸವನ್ನ ಮಾಡೋದಕ್ಕೆ ಆರಂಭಿಸಿದ್ದು ತನ್ನ ಮಗನಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಿಸಲೇಬೇಕು ಅನ್ನೋ ಒಂದು ಛಲವನ್ನು ತುಂಬಿ ಇವತ್ತು ಇಡೀ ವಿಶ್ವದಲ್ಲೇ ಭೌತಶಾಸ್ತ್ರಜ್ಞ ಅಂತ ನಾವೇನು ಹೇಳ್ತೀವಿ, ಆ ಒಬ್ಬ ವ್ಯಕ್ತಿ ಆಲ್ಬರ್ಟ್ ಐನ್ಸ್ಟೀನ್ ಬಗ್ಗೆ ನಾನು ನಿಮ್ಗೆ ಒಂದು ಸಣ್ಣ ತುಣುಕನ್ನ ಮುಂದೆ ಹೇಳಿ. ಯಾಕೆ ನಾನು ಈ ವಿಚಾರವನ್ನು ನಾನು ಇವತ್ತು ನಿಮ್ಮ ಮುಂದೆ ಹಂಚ್ಕೊಂಡೆ ಅಂತ ಹೇಳಿದ್ರೆ, ನಾವು ಏನಾದರೂ ಒಂದು ಹೊಸದನ್ನ ಮಾಡಬೇಕು ಅಂತ ಹೋದಾಗ ಹಲವಾರು ರೀತಿ ಎದುರು ತೊಡರುಗಳು ನಮಗೆ ಬರ್ತಾ ಇರ್ತವೆ. ನೀವೊಂದು ಸಂಘ ಮಾಡ್ಲಿಕ್ಕೆ ಹೊರಟಿದ್ದೀರಿ, ಒಂದು ಸಂಘನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅದಕ್ಕೆ ತುಂಬಾ ಜನ ತುಂಬಾ ರೀತಿ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಬೇರೆ ಬೇರೆ ನಮ್ಮ ಹಿಂದೆ ಆದಂತ ಕೆಲವು ಘಟನೆಗಳನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಾವು ಆ ಸಂಘ ಮಾಡಿದ್ವಿ, ಅದು ಹಾಗಾಯ್ತು ಹೀಗಾಯ್ತು, ನಿಮ್ಮ ಮನಸ್ಸನ್ನ ಕೆಡಿಸತಕ್ಕಂಥ ಪ್ರಯತ್ನಗಳು ನಡೀತಾರೆ. ಆದ್ರೆ ಇವತ್ತು ಏನ್ ನೀವೆಲ್ಲ ಒಂದು ಯೂನಿಯನ್ ಆಗಿ ಸೇರ್ಕೊಂಡು ಒಂದು ಸಂಘವನ್ನ ಮಾಡಲೇಬೇಕು ಅಂತ ಹೊರಟು ಈ ಒಂದು ಮೊಬೈಲ್ ಅಸೋಸಿಯೇಷನ್ ಸಂಘವನ್ನು ತಾವು ಮಾಡಿದ್ದೀರಿ ಸ್ನೇಹಿತರೆ. ಈ ಸಂಘ ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಸಂಘವಾಗಲಿ. ನಿಮ್ಮ ಎಲ್ಲರನ್ನ ನಿಮ್ಮ ಮೊಬೈಲ್ ಅಸೋಸಿಯೇಷನ್ ಅಂತಕ್ಕಂಥದ್ದು ನಿಮ್ಮ ಹಿತರಕ್ಷಣೆಯನ್ನ ಕಾಯ್ತಕ್ಕಂಥದ್ದು ಕೂಡ ಆಗಿರೋದ್ರಿಂದ, ಅದೇ ರೀತಿ ಗ್ರಾಹಕರ ಹಿತರಕ್ಷಣೆ ಕಾಯ್ತಕ್ಕಂಥದ್ದು ಕೂಡ ನಿಮ್ಮ ಕೈಯಲ್ಲಿ. ಇಷ್ಟು ವಿಚಾರಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಕಾರ್ಯಕ್ರಮದ ಕುರಿತು ಮಾತನಾಡಿದಂತ ವಕೀಲರಾದಂಥ ಲಕ್ಷ್ಮೀಕಾಂತ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಯಾವುದೇ ಸಂಘ ಸ್ಥಾಪನೆ ಆಗಬೇಕಾದ್ರೂ ಕೂಡ ಕೆಲವು ತೊಂದರೆಗಳು, ಅಡುಕು ತೊಡಕುಗಳು ಬಂದೇ ಬರ್ತವೆ. ಅವೆಲ್ಲವನ್ನ ಮೆಟ್ಟಿ ಮೀರಿ ನಿಂತು ಸಂಘವನ್ನ ಮುನ್ನಡೆಸೋದೇ ಎಲ್ಲ ಪದಾಧಿಕಾರಿಗಳ ಕರ್ತವ್ಯ ಅಂತೇಳಿ. ಯಾವತ್ತಾದ್ರೂ ಕೂಡ ನಾವು ಒಂದು ಕಾರ್ಯಕ್ರಮಕ್ಕೆ ನಿರೂಪಣೆಗೆ ಹೋದಾಗ, ಮೊನ್ನೆ ಒಬ್ಬರು ಅತಿಥಿ ಹೇಳ್ತಾರೆ ವೇದಿಕೆ ಮೇಲೆ, ದಯವಿಟ್ಟು ಉದ್ಘಾಟನೆಗೆ ನನ್ನನ್ನು ಕರಿಬೇಡಿ ಕಣ್ರಪ್ಪ, ನಾವು ಬರೋದಿಲ್ಲ, ವಾರ್ಷಿಕೋತ್ಸವಕ್ಕೆ ನನ್ನನ್ನು ಕರೀರಿ ಅಂತ. ಯಾಕೆ ಅಂತಂದ್ರೆ ಒಂದು ಸಂಘ ಸ್ಥಾಪನೆ ಆದಾಗ ಆ ಸಂಘ ನಡೆಸ್ಕೊಂಡು ಹೋಗೋದೇ ಅಷ್ಟು ಮುಖ್ಯವಾಗಿರುತ್ತೆ ಅಂತಂದ್ರೆ, ಬಹಳಷ್ಟು ವರ್ಷಗಳ ಕಾಲ ಕೆಲವು ಸಂಘಟನೆಗಳನ್ನ ನೋಡಿರ್ತೀವಿ, ಸ್ಥಾಪನೆ ಮಾಡ್ತಾರೆ, ಆಮೇಲೆ ಏನೋ ಒಂದು ಸಣ್ಣ ತೊಂದರೆ ಆಗುತ್ತೆ, ಬಿಟ್ಬಿಡ್ತಾರೆ. ಅದಕ್ಕೆ ಅವ್ರ ಅತಿಥಿ ಹೇಳೋದೇನಂದ್ರೆ, ನೀವು ಉದ್ಘಾಟನೆ ನಮ್ಮನ್ನು ಕರಿಬೇಡಿ, ವಾರ್ಷಿಕೋತ್ಸವ ಕರೀರಿ. ಮೊದಲನೇ ವರ್ಷ, 2ನೇ ವರ್ಷ, 3ನೇ ವರ್ಷ, ಈ ರೀತಿ ವಾರ್ಷಿಕೋತ್ಸವ ಕರೆದಾಗ ನಿಮ್ಮಲ್ಲಿ ಇರುವಂತಹ ಒಗ್ಗಟ್ಟನ್ನ ನಾವು ನೋಡ್ಬೋದು ಅಂತೇಳಿ ಈ ಮೊಬೈಲ್ ವರ್ತಕರ ಸಂಘವು ಕೂಡ ಮುಂದಿನ ದಿನಮಾನಗಳಲ್ಲಿ ಪ್ರತಿ ವರ್ಷವೂ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಮಾಡ್ತಾ ಹೋಗ್ತಾರೆ ಅಂತ ನಂಬಿಕೆಯೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ತಾನೇ ಬಂದು ಆಸೀನರಾದಂತ ಶ್ರೀಯುತ ಮಹೇಶ್ ಕಶ್ಯಪ್ ಅವರು ಬೇರೆ ಕಾರ್ಯನಿಮಿತ್ತ ಹೊರಡಬೇಕಾಗಿರೋದ್ರಿಂದ ಮನವಿ ಪತ್ರವನ್ನ ದಯವಿಟ್ಟು ಅವ್ರಿಗೂ ಕೂಡ ಒಂದು ನೀಡಬೇಕು ಅಂತೇಳಿ
ಕೇಳ್ಕೊತೀವಿ. ಆ ಮನವಿ ಪತ್ರದಲ್ಲಿ ಮೊಬೈಲ್ ವರ್ತಕರ ಸಂಘದ ಕೆಲವು ಸಮಸ್ಯೆಗಳನ್ನ ಅವರು ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಆ ಸಮಸ್ಯೆಗಳಿಗೆ ತಾವು ಕೂಡ ಸ್ಪಂದಿಸ್ತೀರಿ ಅಂತೇಳಿ ಅನ್ಕೋತ ಮತ್ತೊಂದು ಮನವಿ ಪತ್ರವನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ನೀಡ್ತಾ ಇದ್ದಾರೆ. ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಆ ಮನವಿಯನ್ನು ನೀಡಬೇಕು ಅಂತೇಳಿ ಕೇಳ್ಕೊತೀವಿ. ಈ ಒಂದು ಕಾರ್ಯಕ್ರಮವನ್ನು ಕುರಿತು ಶ್ರೀ ಮಹೇಶ್ ಕಶ್ಯಪ್ ಅವರು ಇವಾಗ ನಿಮ್ಮೊಂದಿಗೆ ಮಾತನಾಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಹಾಸರಾಗಿದ್ದಂಥ ನಗರಸಭೆ ಅಧ್ಯಕ್ಷರಾದ ಸನ್ಮಾನ ಮೇಡಮ್ ಮಾನಸ ಅವರೆಲ್ಲ ವ್ಯಕ್ತಿಗಳೇ ಮತ್ತು ಮೊಬೈಲ್ ಅಸೋಸಿಯೇಷನ್ಗೆ ಸೇರ್ಪಡೆಯಾಗಿರುವಂಥ ಎಲ್ಲ ಮುಖಂಡರು ಇರ್ತಾರೆ. ಮೊಬೈಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ಅಂತಂದರೆ ನಾವೆಲ್ಲಿ ಹೇಗಬೇಕಾದ್ರೂ ವಿತೌಟ್ ಮೊಬೈಲ್ ನಾವು ಮನೆಯಿಂದ ಆಚೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ನಮಗೆ ಅದೊಂಥರ ನಮ್ಮ ದೇಹದ ಒಂದು ಅಂಗ ಆಗ್ಬಿಟ್ಟಿದೆ. ಅದು ಪ್ಲಸ್ಸು ಇದೆ, ಮೈನಸ್ಸು ಇದೆ. ಬಟ್ ಮೊಬೈಲ್ ಅಸೋಸಿಯೇಷನ್ ಅಂತ ಏನು ತಾವು ಹುಣಸೂರು ಮಾಡ್ಕೊಂಡಿದ್ರಿ, ಭಾಳ ಉತ್ತಮವಾದ ಬೆಳವಣಿಗೆ. ಏನಕ್ಕೆ ನಾನು ಹೇಳ್ತೀನಿ ಅಂತಂದರೆ, ಒಂದೆರಡು ಉದಾಹರಣೆ ಕೊಡ್ತೀನಿ. ಒಂದು, ಈಗ ತಾವೆಲ್ಲ ನೋಡ್ತೀರಿ ಈ KSRTC ಬಸ್ ಸ್ಟ್ಯಾಂಡ್ಗಳಲ್ಲಿ ಭಾಳಷ್ಟು ಮೊಬೈಲ್ ತೆಗೆದಾಗ್ತಾರೆ. ಎಲ್ಲ ಚಿಕ್ಕ ಹುಡುಗರು CC ಕ್ಯಾಮ್ರಲ್ಲಿ ನೋಡಿದ್ರೆ ಚಿಕ್ಕ ಹುಡುಗರು ಬಂದು ಬಸ್ ಹತ್ತಬೇಕಂದ್ರೆ ಮೊಬೈಲ್ ತೆಗೆದು ಮಾಡ್ಕೊಂಡು ಹೋಗ್ಬಿಡೋಂಥ ಆಗ್ತದೆ. ಅಲ್ಟಿಮೇಟ್ಲಿ ಅದು ಎಲ್ಲಿ ಹೋಗುತ್ತೆ? ಯಾವುದಾದ್ರೂ ಒಂದು ಮೊಬೈಲ್ ಶಾಪ್ ಹೋಗ್ಬೇಕು, ಇಲ್ಲ ಅದರ ವ್ಯಕ್ತಿಗೆ ಮಾರಾಟ ಮಾಡಬೇಕು. ಸೊ ಆಗಿನ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಮೊಬೈಲ್ ವ್ಯಾಲ್ಯೂ ಗೊತ್ತಿರೋದು ಒಂದು ಸಿಕ್ಕಷ್ಟು ಸಿಗಲಿ ಅನ್ನೋ ಒಂದು ಮನಸ್ಥಿತಿ ಇರ್ತಾರೆ. ಅಂಥ ಸಂದರ್ಭಗಳಲ್ಲಿ ನಿಮ್ಮ ಹತ್ರ ನಾವು ಒಂದು ಮಾರಾಟಕ್ಕೆ ಮತ್ತೊಂದು ಮಾಡಿದಾಗ ಅದರಲ್ಲಿ ನಮಗೆ ಮಾಹಿತಿ ಕೊಡೋದ್ರಿಂದ ಕಳ್ಕೊಂಡಿರೋರಿಗೆ ಒಂದು ಮೊಬೈಲ್ನ ಕೊಡಿಸೋದ್ರಲ್ಲಿ ಸಹಕಾರಿ ಆಗುತ್ತೆ. ಒಂದು. ಮತ್ತೊಂದು, ಮೊಬೈಲು ಪತ್ತೆ ಮಾಡೋದಕ್ಕೆ ಬೇರೆ ಬೇರೆ ವಿಧಾನಗಳಿದೆ, ಸೆಕೆಂಡ್ರಿ. ಬಟ್ ನೀವು ನಮ್ಮ ಜೊತೆಗೆ ಕೈ ಜೋಡಿಸಲಿಕ್ಕೆ ಒಂದು ಸಹಕಾರಿ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗ ನೀವು ನಮಗೆ ಸಹಕರಿಸಬೇಕು ಒಂದು ಕಳಕಳಿ. ಮತ್ತೊಂದು, ಒಂದು ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಕೊಡಗಿನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಮೊಬೈಲ್ ಶಾಪ್ ವ್ಯಕ್ತಿ, ಒಂದು ಲೇಡಿ ಬರ್ತಾಳೆ ಮೊಬೈಲ್ ರಿಪೇರಿಗೆ ಸಂಬಂಧಪಟ್ಟಂತೆ. ಅವಾಗ ಆ ಮೊಬೈಲ್ನ ಅವ್ನು ಇಸ್ಕೊಂಡು ಅದರ ಫೋನ್ ನಂಬರ್ ತೊಗೊಳ್ಳೋದಾಗುತ್ತೆ. ಕೊನೆಗೆ ಆ ಹುಡುಗಿ ಜೊತೆಗೆ ಚಾಟಿಂಗ್ ಸ್ಟಾರ್ಟ್ ಆಗಿ ಅದು ಅತಿರೇಕಕ್ಕೆ ಹೋಗ್ಬಿಡೋದು. ಅತಿರೇಕಕ್ಕೆ ಹೋಗಿ ಕೊನೆಗೆ ಹುಡುಗಿನ ಕರ್ಸೋಂಥ ವ್ಯವಸ್ಥೆ ಆಗುತ್ತೆ. ಕೊನೆಗೆ ಸಿದ್ದಾಪುರದಲ್ಲಿ ಆಗಿದ್ದಲ್ಲ ಇನ್ಸಿಡೆಂಟ್ ಪ್ರಾರಂಭ ಹುಣಸೂರಲ್ಲಿ ಬಂದು ಬಸ್ ಸ್ಟ್ಯಾಂಡಲ್ಲಿ ಹೊಡೆದಾಟಕ್ಕೆ ನಿಂತ್ಕೊಳ್ಳುತ್ತೆ. ನಮ್ಮಲ್ಲಿ ಕೇಸು ಆಗುತ್ತೆ. ಹಾಗಾಗಿ ಸಾರ್ವಜನಿಕರು ಮೊಬೈಲ್ ಅಂಗಡಿಗಳಿಗೆ ಬಂದು ಮೊಬೈಲ್ ರಿಪೇರಿಗೆ ಇನ್ನೊಂದು ಮತ್ತೊಂದು ಮಾಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಫೋನ್ ನಂಬರ್ಸ್ಗೆ ರೆಸ್ಟ್ರಿಕ್ಟ್ ಆಗುತ್ತೆ. ಅವ್ರದ್ದೇನೋ ಒಂದು ಫೋನ್ ನಂಬರ್ ತಗೊಳ್ಳೋವಂಥದ್ದು ಮಾಡೋವಂಥದ್ದು ಇವೆಲ್ಲ ಆಗುತ್ತೆ. ಅವು ಕೆಲವೊಮ್ಮೆ ಮಿಸ್ಯೂಸ್ ಆಗ್ತದೆ. ಅಂಥ ಘಟನೆಗಳ ಬಗ್ಗೆ ಯಾರು ನಿಮ್ಮ ಅಂಗಡಿಗಳಲ್ಲಿ ಕೆಲಸ ಮಾಡ್ತಾರೆ ಹುಡುಗರು, ಅವ್ರ ಬಗ್ಗೆ ಸ್ವಲ್ಪ ನಿಗಾ ಇಡುವಂಥದ್ದಾಗುತ್ತೆ. ಅಂತ ಇನ್ಸಿಡೆಂಟ್ ಆದ್ರೆ ನಿಮ್ಮ ಮೊಬೈಲ್ ಅಂಗಡಿಗಳಿಗೆ ವ್ಯತ್ಯಾಸ. ಸೊ ಹಾಕಿ ನಾನೇನು ಹೇಳುವಂಥದ್ದಿಲ್ಲ ಹೆಚ್ಚಿಗೆ. ಏನೊಂದು ಸಂಘಟನೆ ಮಾಡಿದ್ರೆ ಒಳ್ಳೆ ಒಂದು ಕಾರ್ಯಪೂರ್ವಕವಾಗಿ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡೋ ರೀತಿಯಲ್ಲಿ ಹಾಗೂ ನಿಮ್ಮ ಜೊತೆಗೆ ಏನು ಸಮಸ್ಯೆಗಳಿದ್ರೆ ನಾವು ಕೈ ಜೋಡಿಸಲಿಕ್ಕೆ ನಾವು ಪೊಲೀಸ್ ಇಲಾಖೆ ಇರುತ್ತೆ ಅಂತ ಹೇಳಿ ನಾನು ಭರವಸೆ ಹೇಳ್ತಾ ನಮ್ಮೆಲ್ಲರಿಗೂ ಶುಭಕಾಮನೆಯನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಬೇರೆ ಒಂದು ಕಾರ್ಯ ನಿಮಿತ್ತ ಸರ್ ಹೊರಡಬೇಕಾಗಿರೋದ್ರಿಂದ ಅವರಿಗೆ ಮೊಬೈಲ್ ವರ್ತಕರ ಸಂಘದ ವತಿಯಿಂದ ಒಂದು ಕಿರು ಸನ್ಮಾನವನ್ನ ಇಲ್ಲಿ ನೆರವೇರಿಸಿ ಅವರನ್ನ ಬೀಳ್ಕೊಡೋಣ. ದಯವಿಟ್ಟು ಕಾರ್ಯಕ್ರಮದ ಕುರಿತು ಸಬ್ ಇನ್ಸ್ಪೆಕ್ಟರ್ ಜಮೀರಣ್ಣ ಒಂದೆರಡು ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ.
ಎಲ್ರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ಆಸೀನರಾಗಿದ್ದ ಮಾನ್ಯ ಅಧ್ಯಕ್ಷರು ಹಾಗೂ ನಮ್ಮ ಮೈಸೂರು ನಗರದ ಆಯುಕ್ತರೇ, ನನ್ನ ಹಿರಿಯ ಅಧಿಕಾರಿಗಳು ಹಾಗೂ ನನ್ನ ಆತ್ಮೀಯರಾದ ವಕೀಲರಾದ ಸಾಹೇಬರೇ, ವರ್ತಕರ ಸಂಘದ ಅಧ್ಯಕ್ಷರಾದ ಜಯರಾಜ್ ಅವರೇ, ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ವರ್ತಕರ ಸಂಘದ ಸದಸ್ಯರುಗಳೇ, ನಿಮ್ಮಲ್ಲಿ ಒಂದು ಮನವಿ ಏನಾದರೆ ಆಗ ನಮ್ಮ ಹಿರಿಯ ಅಧಿಕಾರಿಗಳು ಹೇಳಿದರೆ, ಮೊಬೈಲ್ ಕಳ್ಕೊಂಡವರು ಪ್ರತಿಯೊಬ್ಬರು ಬರೋದೇ ನಿಮ್ಮ ಹತ್ರ. ನಿಮ್ಮ ಹತ್ರ ಫಸ್ಟ್ ನಮ್ಮ ಹತ್ರ ಬರ್ತಾರೆ, ಆಮೇಲೆ ನಿಮಗೂ ಒಂದ್ಸರಿ ಇನ್ಫಾರ್ಮ್ ಮಾಡ್ತಾರೆ. ಮೊಬೈಲ್ ಕದ್ದವನು ಯಾವುದೇ ಕಾರಣದ ಎಲ್ಲೂ ಹೋಗದೆ ಬರೋದೇ ಫಸ್ಟು ನಿಮ್ಮ ಹತ್ರ. ಅಣ್ಣ ಮೊಬೈಲ್ ಲಾಕ್ ಹಾಕ್ಬಿಟ್ಟಿದೆ, ದಯವಿಟ್ಟು ಒಂದು ಸ್ವಲ್ಪ ಓಪನ್ ಮಾಡಿಕೊಡಿ ಅಣ್ಣ, ಆಗ್ತಾ ಇಲ್ಲ ಅಣ್ಣ ಅಂತ ಹೇಳಿ ಫ್ಲಾಶ್ ಮಾಡ್ಸಕ್ಕೆ ಬರ್ತಾರೆ. ಅಲ್ಲಿಗೆ ತಿಳ್ಕೊಳ್ಳಿ, ಆ ಮೊಬೈಲು ಕದ್ದಿರುವಂಥ ಮೊಬೈಲ್ ಆಗಿರ್ತದೆ. ಕೆಲವು ಟೈಮಲ್ಲಿ ಮನೆಯವ್ರಿಗೂ ಆಗ್ಬಿಡುತ್ತೆ, ಲಾಕ್ ಮರ್ತ್ಬಿಟ್ಟಿರ್ತಾರೆ. ಆದರೆ ಅವನ ವರ್ತನೆ ನಿಮಗೆ ಗೊತ್ತಾಗ್ತದೆ, ಈ ಮನೆಯವ್ರದ್ದು ಅಥವಾ ಕತ್ಕೊ ಬಂದಿರೋದು ಅಂತೇಳಿ. ಅಂತ ಅನುಮಾನ ಬಂದಾಗ ದಯವಿಟ್ಟು ಹತ್ತಿರದ ಪೊಲೀಸ್ ಸ್ಟೇಷನ್ ತಿಳಿಸಿ, ಒಂದು 10 ನಿಮಿಷ ಕೂತ್ಕೊಳ್ಳಪ್ಪ, ಓಪನ್ ಮಾಡಿಕೊಡ್ತೀನಿ ಅಂತ ಹೇಳಿ ಹೊರಗಡೆ ಒಂದು 7 ನಿಮಿಷ ಟೀ ಕೊಟ್ಟು ಬರ್ತೀನಿ ಅಂತ ಹೇಳಿ ಬಂದು ಹೊರಗಡೆ ಇನ್ಫಾರ್ಮ್ ಮಾಡಿದ್ರೆ 5 ನಿಮಿಷ 10 ನಿಮಿಷದಲ್ಲಿ ನಾವು ಬರ್ತೀವಿ. ಮತ್ತೆ ಪ್ರತಿಯೊಂದಕ್ಕೂ ಸಂಘ ಇದೆ, ಅದರಲ್ಲಿ ನಿಮ್ಮಲ್ಲೊಂದು ಇರಲಿಲ್ಲ, ಅದನ್ನು ನೀವು ಮಾಡಿದ್ದೀರಾ, ಭಾಳ ಸಂತೋಷ. ಅದನ್ನು ನಿಭಾಯಿಸ್ಕೊಂಡು ಹೋಗಿ ದಯವಿಟ್ಟು. ಅಲ್ಲಿ ತಾರತಮ್ಯ ಮಾಡಬೇಡಿ. ಈ ವರ್ಷ ಇವನು ನಮ್ಮ ಜಾತಿಯವನಾಗಿದ್ದಾನೆ, ಮುಂದೆ ವರ್ಷ ಇನ್ನೊಬ್ಬನು ಮಾಡಬೇಕು ಅಂತ ಹೇಳಿ ಅದನ್ನು ಒಡಂಬಡಿಕೆ ಮಾಡಕ್ಕೆ ಹೋಗಬೇಡಿ. ದಯವಿಟ್ಟು ವರ್ತನೆ ನೋಡ್ಕೊಳ್ಳಿ, ಯಾವಾಗಲೂ ಕಿತ್ತಾಡಕ್ಕೆ ಹೋಗಬೇಡಿ. ಸಂಘ ಇದೆಯಲ್ಲ, ಮಾಡೋಕ್ಕೆ ಕಷ್ಟ ಇದೆ, ಕಷ್ಟಪಟ್ಟು ಮಾಡಿದ್ದೀರಾ, ಅದೇ ರೀತಿ ಕಷ್ಟಪಟ್ಟು ನಿಭಾಯಿಸ್ಕೊಂಡು ಹೋಗಿ. ದಯವಿಟ್ಟು ಮೋಸ ಮಾಡಕ್ಕೆ ಹೋಗಬೇಡಿ, ಅನ್ಯಾಯ ಮಾಡಬೇಡಿ, ಕಿತ್ತಾಡಬೇಡಿ. ಸಮಸ್ಯೆ ಇದೆಯಾ, ನಿಮ್ಮಲ್ಲೇ ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ. ನಿಮ್ಮಲ್ಲಿ ಆಗಲಿಲ್ಲ, ಮೇಲ್ಪಟ್ಟ ಯಾರೋ ಹಿರಿಯರು ಇರ್ತಾರೆ, ಅವ್ರನ್ನ ಕೂರಿಸ್ಕೊಂಡು ದಯವಿಟ್ಟು ಬಗೆಹರಿಸ್ಕೊಳ್ಳಿ. ಮತ್ತು ನೀವೊಂದು ಮನವಿ ಕೊಟ್ರಿ, ನಾವೆಲ್ಲ ಬಾಡಿಗೆ ಕೊಟ್ಬಿಟ್ಟು ರೂಮ್ಗಳನ್ನ ಕೊಟ್ಕೊಂಡಿದ್ದೀವಿ, ಅಡ್ವಾನ್ಸ್ ಕೊಟ್ಟಿದ್ದೀವಿ, ಲೇಬರ್ಸ್ಗಳಿಗೆಲ್ಲ ಸಂಬಳ ಕೊಡಬೇಕು ಅಂತೇಳಿ. ಇದೇ ವೃತ್ತಿ ಜೀವನದಲ್ಲಿ ಪ್ರತಿಯೊಬ್ಬರು ಭಗವಂತ ಅವ್ರವ್ರಿಗೆ ಆದ ಒಂದು ವೃತ್ತಿ ಜೀವನನ ಕೊಟ್ಟಿರ್ತಾನೆ. ಈಗ ಒಬ್ಬರು ಟೀ ಶಾಪ್ ಮಾಡ್ತಾರೆ, ಕೆಲವರು ಫುಟ್ಪಾತಲ್ಲಿ ಮಾಡ್ತಿರ್ತಾರೆ. ಆಯಿತು, ನೋಡುವ, ಅವ್ರಿಗೂ ನಮ್ಮ ಮೇಲ್ಪಟ್ಟ ಅಧಿಕಾರಿಗಳನ್ನ ಜೊತೆ ಮಾತಾಡಿ ಸ್ವಲ್ಪ ಡಿಸ್ಕಸ್ ಮಾಡಿ ಏನು ನಮ್ಮಿಂದ ಉಪಯೋಗ ಆಗುತ್ತೆ. ಮತ್ತು ಅದಕ್ಕೆಲ್ಲ ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿಗಳು ಸಹ ಸ್ಪಂದಿಸಬೇಕು, ಅದನ್ನು ಏರ್ಪಾಡು ಮಾಡ್ತೀವಿ. ಇಷ್ಟೇ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಮಗೆಲ್ಲ ನನ್ನ ವಂದನೆಗಳನ್ನು ಕಾರ್ಯಕ್ರಮದ ಕುರಿತು ಮಾತನಾಡಿದಂಥ ಸರ್ವಿಸ್ ಲೀಡರ್ ಸಮೀರ್ ಸರ್ ಅವರಿಗೆ ಕ್ಷಮಿಸಿ ಸಂತೋಷ್ ಕಶ್ಯಪ್ ಅವರು. ಹಾಗೆ ಅಭಿನಂದಿಸೋಣ. ಎಲ್ರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ಸೋದರತ್ವದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತೇವೆ. ಏಕೆಂದರೆ ನಾವು ಕಿರಾಣಿ ವರ್ತಕರ ಸಂಘದ ಅಧ್ಯಕ್ಷರು, ಕಿರಾಣಿ ವರ್ತಕರ ಸಂಘದ ಸದಸ್ಯರು. ನೀವು ಹುಣಸೂರು ಮೊಬೈಲ್ ವರ್ತಕರ ಸಂಘದ ಸದಸ್ಯರು. ನೀವು ಒಂದು ಮನೆ, ನಾವು ಒಂದು ಮನೆ. ಆದ್ರಿಂದ ಪ್ರಪ್ರಥಮವಾಗಿ ನಮ್ಮ ಕಿರಾಣಿ ವರ್ತಕರ ಸಂಘದ ಎಲ್ಲ ಸದಸ್ಯರ ಪರವಾಗಿ, ವಿಶೇಷವಾಗಿ ಕಾರ್ಯಕಾರಿಣಿ ಸಮಿತಿಯ ಪರವಾಗಿ ನಿಮಗೆ ಹೃದಯಪೂರ್ವಕವಾದ ತುಂಬು ಹೃದಯದ ಆಶೀರ್ವಾದವನ್ನು, ಸುಸ್ವಾಗತವನ್ನು ಮತ್ತು ಮನಸಂತೋಷವನ್ನು ನಿಮಗೆ ಸಮರ್ಪಿಸುತ್ತೇವೆ. ಆತ್ಮೀಯರೇ, 21 ವರ್ಷ ಆಯಿತು ನಮ್ಮ ವರ್ತಕರ ಸಂಘ ಸ್ಥಾಪನೆಯಾಗಿ. 21 ವರ್ಷಗಳ ಕಾಲ ನಾವು ಈ ಹುಣಸೂರಿನಲ್ಲಿ ಒಂದೇ ಕುಟುಂಬದವರಾಗಿ, ಒಬ್ಬ ಮನೆಯವರಾಗಿ, ಒಂದೇ ದೇಹದ ಅಂಗಾಂಗಗಳಾಗಿ ಜೀವಿಸ್ತಾ ಇದ್ದೇವೆ. ಇವತ್ತು ವರ್ತಕರ ಸಂಘ ನಮ್ಮ ಹತ್ರ ಸಹಿ ಮಾಡಿಸ್ಬೇಕಾದ್ರೆ, ಕಳಿಸ್ತಾರೆ ಅಧಿಕಾರಿಗಳು ಕಳಿಸ್ಬೇಕಾದ್ರೆ 3ನೇ ಸ್ಥಾನದಲ್ಲಿದ್ದೀವಿ.
ಆತ್ಮೀಯರೇ, ನನ್ನನ್ನು ನೀವು ಇಲ್ಲಿ ಕರೆದಿದ್ದಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ನಾನು 7 ವರ್ಷಗಳ ಕಾಲ ಖಜಾಂಚಿಯಾಗಿ, 7 ವರ್ಷಗಳ ಕಾಲ ಕಾರ್ಯದರ್ಶಿಯಾಗಿ, 7 ವರ್ಷಗಳ ಕಾಲ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ನಿಮ್ಮನ್ನೆಲ್ಲ ನೋಡಿದ್ರೆ ತುಂಬ ಸಂತೋಷ ಆಗ್ತಾ ಇದೆ. ಏಕೆಂದರೆ ನಿಮ್ಮ ಓಪನ್ ಸೆರೆಮನಿ ಅಂದರೆ ಕನ್ನಡದಲ್ಲಿ ಪ್ರಾರಂಭೋತ್ಸವವೇ ತುಂಬ ದೊಡ್ಡದಾಗಿದೆ. ನಿಮ್ಮ ಪ್ರಾರಂಭೋತ್ಸವಕ್ಕೆ ನಿಮ್ಮ ಒಗ್ಗಟ್ಟು, ನಿಮ್ಮ ಲವಲವಿಕೆ, ನಿಮ್ಮ ಒಂದು ಉತ್ಸಾಹ ತುಂಬ ಸಂತೋಷ ತರ್ತಾ ಇದೆ. ಏಕೆಂದರೆ ನಾನು ನಿಮ್ಮಲ್ಲಿ ಕೇಳಲು ಒಂದು ಇಷ್ಟಪಡ್ತೀನಿ, ಸಂಘ ಸಂಸ್ಥೆಗಳು ಏನಕ್ಕೆ ಬೇಕು? ಸಂಘ ಸಂಸ್ಥೆಗಳು ಏನಕ್ಕೆ ಬೇಕು? ನಾವು ಬಂಡವಾಳ ಹಾಕ್ತೀವಿ, ಲಕ್ಷಾಂತರ ರೂಪಾಯಿ ದುಡ್ಡು ಹಾಕ್ತೀವಿ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತೀವಿ. ನಾವು ಮಾಡುವಂಥ ಆಸ್ತಿ ನಮ್ಮ ಹೆಂಡತಿ ಮಕ್ಕಳು ಬರೆದು ಹೋಗ್ತೀವಿ. ನಾವು ಬರೆಯಲಿಲ್ಲ ಅದು ಆಟೋಮೆಟಿಕ್ ಟ್ರಾನ್ಸ್ಫರ್ ಆಗ್ತದೆ. ಸಂಘ ಸಂಸ್ಥೆಗಳು ಏನಕ್ಕೆ ಬೇಕು? ಸಂಘ ಸಂಸ್ಥೆಗಳು ಏನಕ್ಕೆ ಬೇಕು? ಬಜಾರ್ ರೋಡಲ್ಲಿ ಇದ್ದೀವಿ, 14,000 ರೂಪಾಯಿ 20,000 ರೂಪಾಯಿ ಬಡವೆ ಕಟ್ತಾ ಇದೀವಿ, ಎಲ್ಲ ಇದ್ದೀವಿ, ನಮ್ಮ ಕೆಲಸ ಮಾಡ್ಕೊತಾ ಇದೀವಿ, ನಮ್ಮ ರಥ ನಡೀತಾ ಇದೆ, ನಾವು ಒಳ್ಳೊಳ್ಳೆ ಒಳ್ಳೆಗಳಾಗ್ತಾ ಇದೀವಿ, ಒಳ್ಳೊಳ್ಳೆ ಕಾರ್ಗಳು ಕೊಂಡ್ಕೊತಾ ಇದೀವಿ, ಒಳ್ಳೊಳ್ಳೆ ಇದು. ನಮಗೆ ಯಾಕೆ ಸಂಘ ಸಂಸ್ಥೆಗಳು ಬೇಕು? ಯಾವ ಕಾರಣಕ್ಕಾಗಿ ಬೇಕು? ಅಧ್ಯಕ್ಷರೇ, ನೀವು ಈ ಕುಟುಂಬದ ಯಜಮಾನರು. ನಾನು ನಿಮ್ಮಲ್ಲಿ ಕೇಳೋದೊಂದೇ, ಸಹೋದರತ್ವದಲ್ಲಿ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ತಪ್ಪಾಗಿ ತಿಳಿಬೇಡಿ. ಯಾಕೆ ಅಂತ ಹೇಳಿದ್ರೆ, ನೀವು ನಾನು ಬಂದು ಕರೆದ್ರಿ, ಸಾರ್ ನೀವು ಏನೋ ಕೆಲಸ ಮಾಡಿದಿರಂತೆ, ಒಂದು 4 ಒಳ್ಳೆ ಕೆಲಸ ಎಲ್ಲ ನಿಮ್ಮ ಬಗ್ಗೆ ಮಾತಾಡ್ತಾರೆ, ಅದರಿಂದ ನೀವು ಬರಬೇಕು ಅಂತ ಕರೆದ್ರಿ. ಆದರೆ ಅಧ್ಯಕ್ಷರು ಒಬ್ಬರ ಕೈಲಿ, ಕಾರ್ಯದರ್ಶಿ ಒಬ್ಬರ ಕೈಲಿ, ಖಜಾಂಚಿ ಒಬ್ಬರ ಕೈಲಿ, ಡೈರೆಕ್ಟರ್ಗಳ ಕೈಲಿ ಏನೂ ಆಗೋದಿಲ್ಲ. ಇದು ನಿಮ್ಮ ಸಂಘದ ಕೊನೆಯ ವ್ಯಕ್ತಿ ಸದಸ್ಯನ ಕೈಲೂ ಇದಾಗುತ್ತೆ ಕೆಲಸ. ಒಂದು ಮಡಕೆ ಇದ್ದಂಗೆ ಒಂದು ಸಂಘ ಅನ್ನೋದು. ಈ ಸಂಘದಲ್ಲಿ ಒಂದು ಸಣ್ಣ ಓಲಾದ್ರೂ ಸಹಿತನೂ ನೀರು ನಿಲ್ಲೋದಿಲ್ಲ, ಕಾಣಿಸೋದಿಲ್ಲ. ಸಡನ್ಲಿ ಇದೇನೋ ಆಗ್ತಾ ಇದೆ ಅಂತ ಅನಿಸುತ್ತೆ ಅಷ್ಟೇ. ಆದರೆ ನನ್ನ ಒಂದು ಕಿವಿ ಮಾತು, ನನ್ನ ಒಂದು ಮನದಾಳದ ಮಾತು, ನಿಮ್ಮ ಮಡಕೆಗೆ ತೂತಾದ್ರೆ ನೀವೇ ಹುಣಸೆಹಣ್ಣು ಹತ್ಕೋಬೇಕು. ನೀವೇ ತೂತ ಬಂದ್ ಮಾಡಿಕೊಂಡು ನೀವೇ ಅದನ್ನು ಸರಿಪಡಿಸ್ಕೊಂಡು ಮುಂದೆ ಹೋಗ್ಬೇಕು. ಈಗಿನ ಕಾಲದಲ್ಲಿ ಸಂಘ ಸಂಸ್ಥೆಗಳು ಏನಕ್ಕೆ ಬೇಕು? ಅಧಿಕಾರಿಗಳ ವರ್ಗ ಅವರಿಗೂ ಕಷ್ಟ ಇದೆ. ಯಾಕೆಂದ್ರೆ ಅವ್ರು ಬಂದಾಗ ಅವರಿಗೆ ಆದಂಥ ನಿಬಂಧನೆಗಳಿದ್ದಾವೆ, ಅವರಿಗೆ ಆದಂಥ ಸರ್ಕಾರದಿಂದ ನಿಯಮಗಳಿದ್ದಾವೆ. ಅವರು ಅದನ್ನ ಫಾಲೋ ಮಾಡಬೇಕು. ಅವರು ಒಂದು ತಿಂಗಳಿಗೆ ಇಷ್ಟು ಕೇಸ್ ಅಂತ ಕೊಡಬೇಕು. ಅವರು ಇರೋಂಥ ಪರಿಸ್ಥಿತಿಯಲ್ಲಿ, ವಾತಾವರಣದಲ್ಲಿ ಸುಸಲಿತವಾಗಿ ಸಾರ್ವಜನಿಕರು ಯಾವ ರೀತಿಯಾಗಿ ಅವ್ರು ಜೀವನ ಮಾಡೋದಕ್ಕೆ ಅವರು ಅದರ ಅವಕಾಶ ಕಲ್ಪಿಸಿಕೊಡ್ಬೇಕು. ಅಧಿಕಾರಿಗಳ ಮೇಲೆ ದೂರೋದು ಸಾಧ್ಯ ಇಲ್ಲ. ಈಗ ನೀವೊಂದು ಮನವಿ ಪತ್ರ ಕೊಟ್ರಿ, ಆ ಮನವಿ ಪತ್ರನ ನಾನು ನೋಡಿದೆ, ತುಂಬಾ ಸಂತೋಷ ಆಯ್ತು. ಯಾಕೆ ಅಂತ ಕೇಳಿದ್ರೆ, ಆ ಮಟ್ಟಿಗೆ ನಿಮ್ಮಲ್ಲಿ ಒಂದು ವೈಯಕ್ತಿಕವಾಗಿ ನಿಮ್ಮಲ್ಲಿ ಒಂದು ಚಲನೆ ನಡೆದಿದೆ. ನಿಮ್ಮಲ್ಲಿ ವೈಯಕ್ತಿಕವಾದ ಜ್ಞಾನ ಬಂದಿದೆ. ನಮಗೆ ಈ ತರ ತೊಂದರೆ ಆಗ್ತಾ ಇದೆ, ಅಲ್ಲಿಗೆ ನೀವು ಒಂದು ಪಾಯಿಂಟ್ ಅಲ್ಲಿ ಗೆದ್ರಿ. ಯಾವ ರೀತಿ ಒಂದು ಪಾಯಿಂಟ್ ಅಲ್ಲಿ ಗೆದ್ವಿ ನಾವು ಅಂತ ಹೇಳಿದ್ರೆ, ಸಂಘ ಸಂಸ್ಥೆ ಕಟ್ಟೋದಕ್ಕೆ ಮೊದಲ ಫೌಂಡೇಶನ್ ಪಿಲ್ಲರ್ ಕರೆಕ್ಟ್ ಆಗಿ ಹಾಕಿದ್ದೀರಾ ನೀವು. ಯಾಕೆ ಅಂದ್ರೆ ನಿಮ್ಗೆ ಅರಿವಾಗಿದೆ ನಮಗೆ ಎಲ್ಲಿಂದ ತೊಂದರೆ ಆಗ್ತಾ ಇದೆ. ಈ ಅರಿವು ಇದೆಲ್ಲ ಯಾವಾಗಿಂದ ಸ್ಟಾರ್ಟ್ ಆಯ್ತು ನಿಮಗೆ? ನಮಗೆ ಯಾವಾಗ ಸ್ಟಾರ್ಟ್ ಆಯ್ತು? ಕರೋನಾ ಬಂದ್ಮೇಲೆ ನಮ್ಮಗಳ ಸಮಸ್ಯೆ ಜಾಸ್ತಿ ಆಗಿದ್ದು, ನಮ್ಮಗಳ ನೋವು ಜಾಸ್ತಿ ಆಗಿದ್ದು, ನಾವು ಬೀದಿಗೆ ಬರುವಂತ ಮಟ್ಟಕ್ಕಾಗಿದ್ದು ಯಾವಾಗ? ಕರೋನಾ ಬಂದ್ಮೇಲೆ ಏನಾಯ್ತು? ಎಲ್ಲ ಅಧಿಕಾರಿ ವರ್ಗಗಳು ಎಲ್ಲರಿಗೂ ಅವರವರ ಸ್ಥಾನಮಾನ, ಅವ್ರಿಗೆ ಮಾಡಬೇಕಾದಂಥ ಕರ್ತವ್ಯ ಮತ್ತೆ ವ್ಯಾಪಾರಸ್ಥಗಳ ಜವಾಬ್ದಾರಿ ಏನೇನಿದೆ ಪ್ರಮಾಣದಲ್ಲಿ ಅಂತ ಎಲ್ಲರಿಗೂ ಒಂದು ಮನವರಿಕೆ ಮಾಡಿಕೊಟ್ಬಿಡ್ತದೆ. ಮನೇಲಿದ್ದಾಗ ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಬಿಡ್ತು. ಆಗೇನಾಯ್ತು? ಅಧಿಕಾರಿ ವರ್ಗಗಳು ಅವರ ಕಾರ್ಯಕ್ರಮಗಳನ್ನ, ಅವ್ರ ಕಾರ್ಯಗಳನ್ನ ಅಚ್ಚುಕಟ್ಟಾಗಿ ಕಟ್ಟುನಿಟ್ಟಾಗಿ ಅವರು ಚಾಲನೆ ಮಾಡೋದು ಶುರು ಮಾಡಿದ್ರು. ಆಗ ನನಗೆ ತೊಂದರೆ ಆಯ್ತು. ನೋಡಿ, ಸಂಘ ಸಂಸ್ಥೆಗಳು ಏನಕ್ಕೆ ಬೇಕು ಅಂದ್ರೆ, ನಾನು ಹತ್ಕೊಂಡಿದ್ದಾಗೆ 21 ವರ್ಷ ಸರ್ವಿಸಲ್ಲಿ ನಾನು ಹತ್ಕೊಂಡಿದ್ದಾಗೆ ಸೂಜಿಯಿಂದ ದಾರ ಸ್ವರ್ಗ ಸೇರ್ತು ಅಂತ ಒಂದು ಗಾದೆ ಇದೆ. ಸೂಜಿಯಿಂದ ದಾರ ಸ್ವರ್ಗ ಸೇರ್ತು ಅಂತ ಯಾವ ರೀತಿ ಅಂದ್ರೆ, ಈಗ ನಾನು ಒಬ್ಬ ಬಲಾಢ್ಯ, ನನ್ನ ಅಂಗಡಿಗೆ ಬರ್ತಾರೆ, ಒಬ್ಬ ಅಧಿಕಾರಿ ಬರ್ತಾರೆ. ಅಧಿಕಾರಿ ವರ್ಗಗಳನ್ನ ಯಾರನ್ನು ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಯಾರನ್ನು ದೂಷಿಸ್ತಾ ಇಲ್ಲ. ಆಗ ನಾವು ಎಲ್ಲರೂ ಕರೆಕ್ಟ್ ಆಗಿರ್ತದೆ ಅಂತ ಹೇಳಕ್ಕಾಗೋದಿಲ್ಲ. ಈಗಿನ ಒಂದು ಸ್ಥಿತಿ ಒಳಗಡೆ ನಮ್ಮ ಜೀವನ ನಡೆಸೋದೇ ಕಷ್ಟ ಆಗಿರ್ತದೆ. ನಮ್ಮ ಎಲ್ಲರೂ ಮೇಂಟೈನ್ ಉದ್ಯೋಗ ಮಾಡ್ತೀವಿ ಅಂತ ಹೇಳಕ್ಕಾಗೋದಿಲ್ಲ. ಆಗೇನಾಗ್ತದೆ, ಕೆಲವು ಸಲ ನಾವು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿರ್ತೀವಿ. ನಮ್ಮ ಪರ್ಸನಲ್ ತಪ್ಪಿಂದನೋ, ನಮ್ಮ ಆರ್ಥಿಕ ಪರಿಸ್ಥಿತಿಯಿಂದನೋ ತಪ್ಪು ಮಾಡಿರ್ತೀವಿ. ಆ ತಪ್ಪಾದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅಧಿಕಾರಿಗಳ ಒಂದು ಅತಿಯಾದಂಥ ಕಠಿಣವಾದಂಥ ಶಿಕ್ಷೆ ನಮಗೆ ಒದಗಿ ಬಂದ್ಬಿಡ್ತದೆ. ಅದನ್ನು ನಿಭಾಯಿಸಕ್ಕೆ ನಾನು ನಿಭಾಯಿಸ್ತೀನಿ. ನನಗೆ ದೇವರು ಆರ್ಥಿಕವಾಗಿ ಶಕ್ತಿ ಕೊಟ್ಟಿದ್ದಾರೆ, ಮಾತಾಡೋ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ನಾನು ನಿಭಾಯಿಸ್ತೀನಿ. ಆದರೆ
ಆಗ ತಾನೇ ಮೊಬೈಲ್ ಅಂಗಡಿ ಮಾಡ್ಕೊಂಡು 6 ತಿಂಗಳು ಇನ್ನೂ ಕಣ್ಣು ಬಿಡದೇನೆ ಪ್ರಪಂಚನೇ ನೋಡಿದಿರೋಂಥ ಒಬ್ಬ ವ್ಯಕ್ತಿ ಏನ್ ಮಾಡಕ್ ಸಾಧ್ಯ? ಅವನೇನ್ ಮಾಡಕ್ ಸಾಧ್ಯ? ಮೊಬೈಲ್ ಅಂಗಡಿ ಅವನೇನ್ ಮಾಡಕ್ ಸಾಧ್ಯ? ಅವನು ಆಗ ಪ್ರಾಬ್ಲಮ್ ತಲೆ ಮೇಲೆ ಹೊತ್ಕೊಂಡು ಅವನು ಅದನ್ನ ಚೇತರಿಸ್ಕೋಬೇಕಾದ್ರೆ 2 ವರ್ಷ ಬೇಕಾಗ್ತದೆ. ಹಿಂಗಾಗೋಯ್ತಲ್ಲ ನನಗೆ ಅಂತ ಚೇತರಿಸುತ್ತೆ. ಸಂಘ ಸಂಸ್ಥೆಗಳು, ಪ್ರತಿಯೊಂದು ಸಂಘ ಸಂಸ್ಥೆಗಳು ಬೇಕು. ಯಾಕೆ ಅಂತ ಕೇಳಿದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ. ಎಲ್ಲಿ ಒಗ್ಗಟ್ಟಿದೆ ಅಲ್ಲಿ ಬಲ ಇದೆ. ನೀವು ಒಗ್ಗಟ್ಟಿಂದ ಏನ್ ಕೆಲಸ ಮಾಡಿ ಜಯಿಸ್ತೀರಾ? ನೀವು ಒಗ್ಗಟ್ಟಿಂದ ಇರ್ಬೇಕು ಅಂತ ಹೇಳಿದ್ರೆ ಮೊದಲು ನಿಮ್ಮಲ್ಲಿ ಒಬ್ಬರನ್ನೊಬ್ಬರು ಕ್ಷಮಿಸುವಂತ ಮನೋಭಾವ ಇರ್ಬೇಕು. ನಿಮ್ಮಲ್ಲಿ ಒಗ್ಗಟ್ಟಿರ್ಬೇಕು. ಒಗ್ಗಟ್ಟಿಲ್ಲಿ ಬರಕ್ ಸಾಧ್ಯ. ಒಂದು ಕುಟುಂಬ ನಡಿಬೇಕಾದ್ರೆ ತಂದೆ ಇರ್ತಾನೆ, ತಾಯಿ ಇರ್ತಾರೆ, ಮಕ್ಕಳು ತರಾವರಿ ಇರ್ತಾರೆ. ಒಂದೇ ರಕ್ತ ಹಂಚ್ಕೊಂಡು ಮಕ್ಕಳು ತರಾವರಿ ಇರ್ತಾರೆ. ಆದ್ರೆ ಅವ್ರು ಮಾಡುವಂತ ತಪ್ಪುಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲರನ್ನು ಎಳ್ಕೊಳ್ಳುವಂತ ಶಕ್ತಿ ಯಾರಿಗಿದೆ? ತಂದೆ ತಾಯಿಗಿದೆ. ಆ ತಂದೆ ತಾಯಿ ಯಾರು? ನಿಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು, ನಿಮ್ಮ ಡೈರೆಕ್ಟರ್ಗಳು. ಅವರಿಗೆ ನೀವು ದಯಮಾಡಿ ನಾನು ಕೇಳೋದಷ್ಟೇ, ನಿಮ್ಮಲ್ಲಿ ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ವಿಷಯಗಳಿಗೆ ಒಳಗಡೆ ಮಾಡಿಕೊಳ್ಳಬೇಡಿ. ಚರ್ಚೆ ಮಾಡಿ. ಚರ್ಚೆಯಲ್ಲಿ ಸಂಪೂರ್ಣವಾದ ಸಮಸ್ಯೆಗಳು ಬಗೆಹರಿಯುತ್ತೆ. ಚರ್ಚೆಯಲ್ಲಿ ಸಂಪೂರ್ಣವಾದಂತ ಪರಿಹಾರ ಸಿಗುತ್ತೆ ನಿಮಗೆ. ಇಲ್ಲ ಎಲ್ಲೋ ಒಂದು ಕಡೆ ಈ ಸಮಸ್ಯೆ ಇದೆ ಅಂತ ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಜನರಲ್ ಬಾಡಿ ತೀರ್ಮಾನ ಮಾಡಿ, ಜನರಲ್ ಬಾಡಿ ವರೆಗೂ ಸೇರಿಸ್ಕೊಂಡು ಮಾಡಿ. ನಮಗೆ ತುಂಬಾ ಸಂತೋಷ ಆಯ್ತು. ಏಕೆಂದ್ರೆ ಈ ಒಂದು ಸಂಘಗಳು ಬೇಕು. ಸಂಘಗಳಿದ್ದಾಗ, ಒಗ್ಗಟ್ಟಿನಿಂದ ಹೊರಟಾಗ ಎಂತ ಒಂದು ಅಧಿಕಾರಿಗಳನ್ನಾಗಲಿ, ಎಂತ ಒಂದು ಕಲ್ಲು ಹೃದಯಗಳನ್ನಾಗಲಿ, ಎಂತ ಒಂದು ಕೆಟ್ಟ ಕೆಲಸಗಳನ್ನಾಗಲಿ ಆಗಿ ನಮ್ನೆಲ್ಲ ಕರೆಸಿ, ಅಧಿಕಾರಿಗಳನ್ನೆಲ್ಲ ಕರೆಸಿ ಇಷ್ಟೊಂದು ಅದ್ದೂರಿಯಾಗಿ ನೀವು ಪ್ರಾರಂಭೋತ್ಸವನ ಮಾಡಿದ್ದೀರಾ. ನಿಮಗೆ ಕೃತಜ್ಞತೆ ಅರ್ಪಿಸ್ತೇವೆ. ಮತ್ತೆ ಇದೇ ಒಂದು ವರ್ಷ ಆದ್ಮೇಲೆ ಜನರಲ್ ಬಾಡಿ ಮಾಡ್ಬೇಕಾದ್ರೆ ದಯಮಾಡಿ ನೀವು ನನ್ನ ಕರೀರಿ. ಮತ್ತೆ ಮತ್ತೊಮ್ಮೆ ಹೇಳ್ತೀನಿ, ಮಗದೊಮ್ಮೆ ಹೇಳ್ತೇನೆ, ನೀವು ಯಾವ ಟೈಮಲ್ಲಿ ಬೇಕಾದ್ರೂ ನನ್ನಲ್ಲಿದ್ದಂತ ನಾನು ಏನಾದ್ರು ನನ್ನ ಕೈಯಿಂದ ಭಗವಂತ ಮಾಡಿಸಿದ್ರೆ, ನನ್ನ ಜನರ ಸಪೋರ್ಟಿಂದ, ನನ್ನ ಜನರ ಶಕ್ತಿಯಿಂದ ಅವ್ರು ಏನ್ ಮಾಡಿದ್ರೆ ಅದನ್ನ ಮಾಡಿದೀನಿ ಅಷ್ಟೇ. ನಾನು ಮುಂದೆ ನಿಂತ್ಕೊಂಡು ಅವ್ರು ಏನ್ ತೋರಿಸಿದ್ರೆ ಅದನ್ನ ಮಾಡಿದೀನಿ ಹೊರತು ನಾನು ಸಪರೇಟ್ ಆಗಿ ಏನು ಮಾಡಿಲ್ಲ. ಈಗ ನಮ್ಮ ಉಪಾಧ್ಯಕ್ಷರು ಬಂದಿದ್ದಾರೆ, ನಮ್ಮ ಡೈರೆಕ್ಟರ್ ಬಂದಿದ್ದಾರೆ. ನಾನು ಹೇಳೋದೇನೆಂದ್ರೆ, ನಿಮ್ಮಲ್ಲಿ ಇದೇ ಒಂದು ವರ್ಷ ಆದ್ಮೇಲೆ ಕರೀರಿ. ನಿಮ್ಮಲ್ಲಿ ಏನೇ ಸಮಸ್ಯೆ ಬಂದರೂ ದಯವಿಟ್ಟು ಚರ್ಚೆ ಮಾಡಿ. ಈಗ ನಾವೇನ್ ಮಾಡ್ತೀವಿ ಸಮಸ್ಯೆ ಬಂದ್ರೆ ಅಂದ್ರೆ ಕ್ಯಾನಗರ್ ಕೇಳ್ತೀನಿ, ಪ್ರಿಯಾಪಣ್ಣಗೂ ಕೇಳ್ತೀನಿ, ಕೋಟೆಗೂ ಕೇಳ್ತೀನಿ. ಯಾಕೆ ಅಂತ ಕೇಳಿದ್ರೆ ಇಲ್ಲಿ ನಾವು ಎಲ್ಲರ ಜೊತೆಯಾಗಿ ನಡಬೇಕು. ಸಂಘ ಇನ್ನೊಂದು ಉದ್ದೇಶ ಅಂದ್ರೆ ಭಾವೈಕ್ಯತೆಯ ಸಂಕೇತ ಒಂದು ಸಂಘ ಅಂದ್ರೆ. ಈಗ ವರ್ತಕರ ಸಂಘ ಕೊನೆ ಭಾನುವಾರ ರಜಾ ಮಾಡ್ತಾರಪ್ಪ ಅವ್ರಿಗೆ ತೊಂದರೆ ಇಲ್ಲ. ಆದ್ರೆ ಅವರು ರಜಾ ಮಾಡ್ತಾರೆ, ತೊಂದರೆ ಇಲ್ಲ. ಅವ್ರನ್ನ ಆ ತೊಂದರೆ ಇಲ್ಲ ಅಂತ ಎಲ್ಲಿಂದ ಸೃಷ್ಟಿ ಆಗ್ಬೇಕು? ಅದು ನಮ್ಮಲ್ಲೇ ಸೃಷ್ಟಿ ಆಗ್ಬೇಕು. ಆದ್ರಿಂದ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಬರುತ್ತೆ, ಬದಲೇಬೇಕು. ಒಂದು ಫಿಲಿಮಲ್ಲಿ ಫೈಟಿಂಗ್ ಸಿಗಿಲ್ಲ ಅಂದ್ರೆ ಫಿಲಿಮ್ ನೋಡಕ್ ಆಗೋದಿಲ್ಲ. ತುಂಬಾ ಬೋರ್ ಆಗ್ಬಿಡುತ್ತೆ. ಏನೋ ಫೈಟ್ ಇಲ್ಲ, ಒಂದು ಹಾಡಿಲ್ಲ ಅಂತೀರಾ. ಪ್ರತಿಯೊಂದು ಸಂಘದಲ್ಲೂ ಸಮಸ್ಯೆ ಬರಲೇಬೇಕು. ಬಂದಾಗ ನೀವು ಚರ್ಚೆ ಮಾಡಿ. ಯಾಕಂದ್ರೆ ನಿಮ್ಮಲ್ಲಿ ದೊಡ್ಡವರೆಲ್ಲ ಇದ್ದೀರಾ. ಅಧ್ಯಕ್ಷರ ವಯಸ್ಸು ಚಿಕ್ತಿರ್ಬೋದು, ಇನ್ನೊಬ್ರು ದೊಡ್ಡ ವಯಸ್ಸಿರ್ಬೋದು. ಅಧ್ಯಕ್ಷರು ಅವರು ಸ್ವಲ್ಪ ದುಡುಕು. ಇವೆಲ್ಲರೂ ಕುರಿತು ಪರಿಹರಿಸಿಕೊಂಡು ಒಗ್ಗಟ್ಟಿನಿಂದ ಇಡಿ. ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಅದಕ್ಕೆ ಕೆಲವು ಬೇರೆ ಕಡೆ ಹೋಗ್ಬೇಕಾಗಿತ್ತು, ಅದು ಇಲ್ಲ ನಾನು ಬರಲೇಬೇಕು, ಕರೆದಿದ್ದಾರೆ ಅದಕ್ಕೆ ಬಂದೆ. ದಯವಿಟ್ಟು ಇದೇ ರೀತಿ ಒಗ್ಗಟ್ಟಲ್ಲಿರಿ. ಇಂಥ ವರ್ಷಕ್ಕೆ ದಯವಿಟ್ಟು ಕರೀರಿ, ನಾನು ಬರ್ತೀನಿ. ನಿಮ್ಮ ಸಲಹೆಗಳೇನಾದ್ರೆ ಕೇಳಿ. ನಮ್ಮಿಂದ ಆದಷ್ಟು ನಮ್ಮ ವರ್ತಕರ ಸಂಘದ ಪ್ರತಿಯೊಬ್ಬ ಸದಸ್ಯರು ಸಹ ನಿಮ್ಮ ಬೆನ್ನಿಗೆ ಇರ್ತೀವಿ ಅನ್ನೋ ಅಂತ ಮಾತುಗಳನ್ನ ಹೇಳ್ತಾ ನಮಗೆ ಸಂತೋಷ. ಅಂತ ಹೇಳಿದ್ರಿ, ಅವರು 200 ಮಾತುಗಳನ್ನು ಆಡಿದ್ದಾರೆ. ಆ 200 ಮಾತುಗಳಲ್ಲೂ ಕೂಡ ಒಂದೊಂದು ಅರ್ಥ ಇದೆ, ಒಂದೊಂದು ತೂಕ ಇದೆ. ಬಹಳ ಒಳ್ಳೊಳ್ಳೆ ಅಭಿಪ್ರಾಯವನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನಿಮ್ಮೊಂದಿಗೆ ಇರ್ತೇವೆ ಅಂತ ಒಂದು ಆಶಾದಾಯಕ ನುಡಿಗಳನ್ನು ಹೇಳಿದ್ದಾರೆ. ಅವ್ರು ಹೇಳ್ತಾ ಇರೋದೇನಂದ್ರೆ, ಬರೋ ವರ್ಷ ವಾರ್ಷಿಕೋತ್ಸವಕ್ಕೆ ತಪ್ಪದೇ ನನ್ನನ್ನು ಕರೆಯಿರಿ ಅಂತ. ಅಂದ್ರೆ ನಿಮ್ ಸಂಘ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ, ಬರೋ ವರ್ಷ ಇದ್ದಿದ್ರೆ ಒಂದು ಒಳ್ಳೆ ಕಾರ್ಯಕ್ರಮನ ಮಾಡಿ ಅಂತ ಹೇಳಿ ಉತ್ತಮವಾದ ಸಂದೇಶವನ್ನು ನೀಡಿದ್ದಾರೆ. ಧನ್ಯವಾದಗಳು ಅಧ್ಯಕ್ಷರು. ಈಗ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಸದಸ್ಯತ್ವ ನೋಂದಣಿ ಪತ್ರವನ್ನು ನೀಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಅಂಗಡಿಗಳಲ್ಲೂ ಈ ಒಂದು ಸದಸ್ಯತ್ವ ನೋಂದಣಿ ಪತ್ರ ಇರಲಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಈ ಸಂಘದ ಸದಸ್ಯರುಗಳಿಗೆ ಈಗ ಸದಸ್ಯತ್ವ ನೋಂದಣಿ ಪತ್ರವನ್ನ ಶ್ರೀಮತಿ ಕಾವ್ಯ ಹರೀಶ್ ಅವರು ಹೇಳ್ಬೇಕು, ಅನೌನ್ಸ್ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಅದನ್ನ ಒಬ್ಬೊಬ್ಬರಾಗಿ ಬಂದು ವೇದಿಕೆ ಎಲ್ಲ ಗಣ್ಯರಲ್ಲಿ ಪಡ್ಕೋಬೇಕು ಅಂತ ಹೇಳಿ. ಪ್ರಮಾಣ ಪತ್ರ ವಿತರಣೆ. ಮೊದಲಿಗೆ ಶೇಖರ್, MMK ವಿಶ್ವೇಶ್ವರಯ್ಯ ಸರ್ಕಲ್, JLB ರಸ್ತೆ, ಹುಣಸೂರು. ಸತೀಶ್, LB 929 ಮೊಬೈಲ್ಸ್. ಅರ್ಮಾನ್ ಖಾನ್ 92 ಸೆಲ್ಸೋ. ಇರ್ಫಾನ್ ಶರೀಫ್ A1 ಮೊಬೈಲ್ ಸ್ಕೀಮ್.
Saif Ali, AM Mobiles. Shashidhar BC, Sri Benata Celso. Mohammad Najrul, Amina Mobiles. Chandru, Balaji Mobiles. Mohammad Tausif, Bismillah Mobiles. Mirza Ali Beg, AHK Celso. Satish, Brindavana Enterprises. Raghavendra Rajkumar Selbird. Yasir Ahmad City Mobiles. Faisal Ahmad Fun Mobiles. Mahadeva Friends Mobiles. Pradeep Esar Halli Haki Mobiles. Dildar iNations Mobiles. Biresh Kanaka Mobiles. Shafiq Ahmad MS Mobiles. Imran IK Mobiles. Syed Imran Neha Mobiles World. Krishna Kumar D Mohit Mobiles. Suman MS Mobiles. Jai Prakash Prakash Enterprises. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಹೊಡಿರಿ. ಸಂತೋಷ್ RK ಏಜೆನ್ಸಿ. ಮೊಹಮ್ಮದ್ ಸಾದಿಕ್ ಸದಫ್ ಸೆಲ್ಸೋ. ಜಗದೀಶ್ ಶ್ಯಾಮಲಾ ಸಿಟಿ ಸೆಂಟರ್. ತಬ್ರೇಜ್ SS ಮೊಬೈಲ್ ಸೆಂಟರ್. तनवीर अहमद SS मोबाइल सेंटर. फैजल खान खान सेल्वर. हरीश N अय्यप्पा सेल्वर. सुनील करेनायगम सेंट एंटनी सेल्सो. संदीप HS विजयश्री कम्युनिकेशंस. मोहम्मद इमरान जैनम सेल्सो. मुजामिल खान जारा सेलकेर. शिवू स्फूर्ति सेल्सो. मुस्तफा नोबल सेल्सो. अंदानी चंदन VIP मोबाइल्स. जीशान G फोन सेल्स. ಧನ್ಯವಾದಗಳು. ಸುಂದರವಾದ ಮತ್ತು ಸುಸಜ್ಜಿತವಾದ ಒಂದು ಮೊಬೈಲ್ ವರ್ತಕರ ಸಂಘದ ಉದ್ಘಾಟನೆ ಕಾರ್ಯಕ್ರಮವನ್ನು ಇವತ್ತು ಹುಣಸೂರು ಟೌನ್ ವ್ಯಾಪ್ತಿಯಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ವ್ಯವಸ್ಥಿತವಾಗಿ ನಿರ್ವಹಿಸುವಂತಹ ಸಂಘದ ಪದಾಧಿಕಾರಿಗಳಿಗೆ ಮತ್ತು ಮೊಬೈಲ್ ವರ್ತಕರ ಎಲ್ಲ ಅಭಿಮಾನಿಗಳಿಗೆ ಜೊತೆಗೆ ವೇದಿಕೆಗೆ ಆಸೀನರಾಗಿರುವಂತಹ ನಗರಸಭೆ ಅಧ್ಯಕ್ಷರು ಲಕ್ಷ್ಮೀಕಾಂತ್ ಸರ್, ಮಂಜುನಾಥ್ ಸರ್, ಜಯರಾಜ್ ಸರ್ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಹಾಗೂ ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ತಾವೆಲ್ಲರಿಗೂ ಗೊತ್ತು, ಇಷ್ಟೊತ್ತು ನಮ್ಮ ಜಯರಾಜ್ ಸರ್ ಹೇಳಿದರೆ ಒಂದು ಸಂಘದ ಅಗತ್ಯತೆ ಏನಿದೆ, ಜೊತೆಗೆ ಏನಕ್ಕೆ ಸಂಘ ರಿಜಿಸ್ಟರ್ ಆಗಬೇಕು, ತದನಂತರ ಏನು ಅಧಿಕಾರಿ ವರ್ಗಗಳಿಂದ ಆಗುವಂತಹ ಶೋಷಣೆಗಳನ್ನ ನಾವು ತಪ್ಪಿಸ್ಲಿಕ್ಕೆ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದು ಅವರ ಉದ್ದೇಶ. ಬಟ್ ನಾನೇನು ಹೇಳಲಿಕ್ಕೆ ಇಷ್ಟಪಟ್ಟ ಅವ್ರ ವಿವೋ ಪಾಯಿಂಟ್ಸ್ ಅಲ್ಲಿ ಹೇಳ್ತಾರೆ. ಬಟ್ ನಾನೇನು ಕಾನೂನು ವ್ಯಾಪ್ತಿಯಲ್ಲಿ ಯಾವ ಒಂದು ಸಂಘ ಅಧಿಕೃತವಾಗಿ ರಿಜಿಸ್ಟರ್ ಆಗುತ್ತೆ, ನಿಮ್ಗೆ ಕಾನೂನಿನ ವ್ಯಾಪ್ತಿಯಲ್ಲಿ ಎಲ್ಲ ಸವಲತ್ತುಗಳು ಮತ್ತು ಸೌಲಭ್ಯಗಳನ್ನ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಜೊತೆಗೆ ಒಗ್ಗಟ್ಟಿನಲ್ಲಿ ಬಲವಿದೆ. ನೀವು ಯಾರು ಒಂದು ಇಶ್ಯೂಸ್ ಅಥವಾ ಕಾನೂನು ವ್ಯಾಪ್ತಿ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ರು ಯಾವ್ದಾದ್ರು ಇಶ್ಯೂಸ್ ಆದಾಗ ಇಂಡಿವಿಜುವಲ್ ಆಗಿ ಫೇಸ್ ಮಾಡಕ್ಕೂ ನಿಮ್ಮ ಸಂಘದ ಅಧಿಕಾರಿಗಳು ಮತ್ತು ಸಂಘದ ಪದಾಧಿಕಾರಿಗಳು ಹೋಗಿ ಫೇಸ್ ಮಾಡಕ್ಕೂ ಒಂದು ಮಾರಲ್ ಸಪೋರ್ಟ್ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ತದನಂತರ ನಾನು ನಗರಸಭೆ ದೃಷ್ಟಿಯಿಂದ ಹೇಳೋದಾದ್ರೆ ಮುಂದೊಂದು ಇನ್ನು 5 ರಿಂದ 10 ವರ್ಷದಲ್ಲಿ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ನಮ್ಮಲ್ಲಿ ಸಾಕಷ್ಟು ಸಮಸ್ಯೆ
ಚೀನಾ ಮತ್ತು ಜಪಾನ್ ದೇಶದಲ್ಲಿ ಈ ಮೊಬೈಲ್ ಆಕ್ಸೆಸರೀಸ್ ಇರ್ಬೋದು, ಈ ಚೈನಾ ಐಟಮ್ಸ್ಗಳಿರ್ಬೋದು, ಜೊತೆಗೆ ಈ ಏನು ಆಕ್ಸೆಸರೀಸ್ ಐಟಮ್ಸ್ಗಳಿದಾವೆ ನಾವು ಎಷ್ಟು ಅಡ್ವಾನ್ಸ್ ಆಗ್ತೀವಿ, ಆಕ್ಸೆಸರೀಸ್ ಎಲ್ಲ ನಮ್ಗೆ ಏನಾಗುತ್ತೆ ಜಾಸ್ತಿ ಈ ಒಂದು ರೀಪ್ರೊಡ್ಯೂಸ್ ಆಗುತ್ತೆ. ಈ ರೀಪ್ರೊಡ್ಯೂಸ್ ಆಗುವಂತ ಐಟಮ್ಸ್ಗಳನ್ನ ಸಿಸ್ಟಮ್ಯಾಟಿಕ್ ಆಗಿ ನಾವು ಅದನ್ನ ಘನತ್ಯಾಜ್ಯ ವಸ್ತುಗಳ ವಿಲೇವಾರಿ ಮಾಡೋದು ತುಂಬಾ ಅಗತ್ಯತೆ ಇದೆ. ಯಾರಲ್ಲಿ ಅಂದ್ರೆ ತಮ್ಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನೀವು ತುಂಬಾ ಚೆನ್ನಾಗಿ ಸೂಕ್ತವಾಗಿ ಆಯ್ಕೆ ಮಾಡಿದ್ರ ನಗರಸಭೆ ಅಧ್ಯಕ್ಷರು, ಕಮಿಷನರು, ಜೊತೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ತಮ್ಮ. ಯಾಕೆಂದ್ರೆ ಈ ಒಂದು ನೀಟಾಗಿ ವ್ಯವಸ್ಥೆ ಮಾಡಿದಲ್ಲ, ಇವ್ರಿದ್ರೆ ನಮ್ಗೆ ಎಷ್ಟೊಂದು ಕೆಲಸ. ನನಗಂತೂ ಈ ಪ್ರೋಗ್ರಾಮ್ ತುಂಬಾ ನೆಸೆಸಿಟಿ ಇತ್ತು. ಯಾಕೆಂದ್ರೆ ಈ ಮುಂದೊಂದು ದಿನಗಳಲ್ಲಿ ನಗರಸಭೆಗಳಲ್ಲಿ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಯಾಕಂದ್ರೆ ಸೆಕೆಂಡ್ಸ್ ಮೊಬೈಲ್ ಚೈನಾ ಸೆಟ್ ಎಲ್ಲ ನಿಮ್ಗೆಲ್ಲ ಗೊತ್ತಿದೆ. ಯೂಸ್ ಅಂಡ್ ಥ್ರೋ ತರ ಕೆಲಸ ಅಂದ್ರೆ ಪಾರ್ಟ್ಸ್ ಎಲ್ಲ ಇದಾಗುತ್ತೆ. ಈ ಕಂಪ್ಯೂಟರ್, ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ಐಟಮ್ಸ್ಗಳಿರ್ಬೋದು, ಕೆಲವೊಂದು ಚಿಕ್ಕ ಸಿಮ್ಸ್ಗಳಿರ್ಬೋದು, ಮತ್ತು ಇದೆಲ್ಲವೂ ಕೂಡ ಈ ಸಿಲಿಕಾನ್ ಐಟಮ್ಸ್ಗಳು ಬಂದಿದೆ. ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಮಾಡೋದು ಮಾತ್ರ ನಾವು ಏನು ಒಂದು ಟೌನ್ ಅತ್ಯಂತ ಸುಂದರವಾಗಿ ಮತ್ತು ಕ್ಲೀನ್ ಸಿಟಿಯಾಗಿ ನೋಡ್ಲಿಕ್ಕೆ ಸಾಧ್ಯ. ಚೀನಾ, ಜಪಾನ್ ಅಥವಾ ಮುಂದುವರಿದ ದೇಶಗಳು ಇವತ್ತು ಅವನ್ನೆಲ್ಲವೂ ಕೂಡ ಪೂರ್ವಭಾವಿಯಾಗಿ ಯೋಚನೆ ಮಾಡಿ ಅದನ್ನ ಏನಾಗುತ್ತೆ ಅದನ್ನ ರೀಪ್ರೊಡ್ಯೂಸ್ ಮತ್ತು ಈ ಕೈಗಾರಿಕೆಗಳಿಗೆ, ಫ್ಯಾಕ್ಟ್ರಿಗಳಿಗೆ ನೀಟಾಗಿ ಇದು ಮಾಡುತ್ತೆ. ದಯವಿಟ್ಟು ನಾನು ನಿಮ್ಮಲ್ಲಿ ಏನ್ ಕೇಳ್ಕೊತೀನಿ ಅಂದ್ರೆ, ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿ ಏನ್ ವೇಸ್ಟ್ ಬರುತ್ತೆ ಅದನ್ನ ನಮ್ಮ ಏನ್ ಪೌರ ಕಾರ್ಮಿಕರು ಗಾಡಿ ಬರ್ತಾರೆ, ದಯವಿಟ್ಟು ಸಪ್ರೇಟ್ ಆಗಿ ಅದನ್ನ ಕೊಡಿ. ಮುಂದಿನ ದಿನಗಳಲ್ಲಿ ನಗರಸಭೆ ಕೂಡ ಮುಂಭಾಗದಲ್ಲಿ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಒಂದು ದೊಡ್ಡ ಡಸ್ಟ್ಬಿನ್ ಇರಬೇಕು ಅನ್ಕೊಂಡಿದ್ವಿ. ನಿಮ್ಮಲ್ಲಿ ಬಂದು ಅದನ್ನ ಹಾಕಿದ್ರೆ ಅದನ್ನ ನೀಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಫ್ಯಾಕ್ಟರಿಗಳಿಗೆ ಇದು ಮಾಡ್ತೀವಿ. ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಈಗ ಏನು ಕ್ರೈಮ್ಗಳಾಗುತ್ತೆ ಜಸ್ಟ್ ನಾವು ನೆಗೆಟಿವ್ ಆಗಿ ನೋಡಬಾರ್ದು, ಸೊಸೈಟಿನ ಪಾಸಿಟಿವ್ ಆಗಿ ಕೂಡ ನೋಡೋಣ. ಈಗ ಏನ್ ಕ್ರೈಮ್ಗಳು ನಡೆಯುತ್ತೆ ಸಮಾಜದಲ್ಲಿ ಅದಕ್ಕೆಲ್ಲವೂ ಕೂಡ ಏನಾಗುತ್ತೆ ಮೊಬೈಲ್ಗಳೇ ಕಾರಣ ಆಗುತ್ತೆ. ಜೊತೆಗೆ ಅದೆಲ್ಲವೂ ಕೂಡ ಪೂರ್ವಾಪರ ಯೋಚನೆಗಳು ನಿಮ್ಮಲ್ಲಿರುತ್ತೆ. ನೀವು ಸಮಾಜವನ್ನ ಧನಾತ್ಮಕವಾಗಿ ನೋಡಿ ಏನ್ ಕ್ರೈಮ್ಗಳಾಗ್ತದೆ ಅವನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಇಂಡೈರೆಕ್ಟ್ ಆಗಿ ನೀವು ಕೂಡ ಪೊಲೀಸರಿಗೆ ಮತ್ತು ಸಾಮಾನ್ಯ ಜನರಿಗೆ ಎಲ್ಲರೂ ಕೂಡ ಅಧಿಕಾರ ಇದ್ರೆ ಮಾತ್ರ ಅಧಿಕಾರ ನಡೆಸಕ್ಕಾಗಲ್ಲ. ಜನಸಾಮಾನ್ಯರು ಕೂಡ ಜ್ಞಾನವಂತರಾದ್ರೆ ನೀವುಗಳೆಲ್ಲ ಏನಿದ್ದೀರಾ, ನೀವು ಸಮಾಜಕ್ಕೆ ಉತ್ತಮವಾದ ಪ್ರಜ್ಞಾವಂತ ನಾಗರಿಕರಾಗಿ ಕೆಲಸವನ್ನು ನಿರ್ವಹಿಸಿದ್ರೆ ಎಷ್ಟೊಂದು ಸೊಸೈಟಿಯಾಗೋ ಕ್ರೈಮ್ಗಳು ಮತ್ತು ನಿಜವಾದ ಶೋಷಿತರಿಗೆ ಏನಾಗ್ಬೋದು ಸಹಾಯವನ್ನ ಮಾಡಲಿಕ್ಕೆ ಈ ಮೊಬೈಲ್ ವರ್ತನೆ ಸಂಘ ಒಂದು ಸಹಕಾರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಯೋಚನೆ ಮಾಡೋಣ. ನಾವು ನೀವು ಎಲ್ಲರೂ ಕೂಡ ಒಂದು ಉತ್ತಮ ಮಾನವೀಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಅಂತ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಕೂಡ ಅನಂತ ಚಂದನ್ SRK ಮಾಡ್ JLB. ಈ ಸಂಘದ ಪ್ರಧಾನ ಕಾರ್ಯದರ್ಶಿ ಕಾಮೇಶ್, ಸ್ಮಾರ್ಟ್ ಅಲಂಕಾರ ಬಿಲ್ಡಿಂಗ್ ಬಜಾರ್ ರಸ್ತೆ ಮೈಸೂರು. ಈ ಒಂದು ಸಂಘದ ಖಜಾಂಚಿ ಹರೀಶ್ ಎಂಟರ್ಪ್ರೈಸಸ್, ಗ್ರಾಮಾಂತರ ಬಸ್ ನಿಲ್ದಾಣದೊಳಗೆ ಹುಣಸೂರು. ಈ ಒಂದು ಸಂಘದ ಅಧ್ಯಕ್ಷರು ಮಂಜುನಾಥ್ ಮತ್ತು ರಮೇಶ್ ಬಾಬು, ಗಿರೀಶ್ ಸೆಲ್ಲಿಂಗ್ಸ್, ಬಸ್ ನಿಲ್ದಾಣದ ಮುಂಭಾಗ ಹುಣಸೂರು. ಇಬ್ಬರು ಸೂತ್ರಗಳು. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ನಮ್ಮ ಆಯುಕ್ತರಾದ ಮಾನಸ ಅವರೇ, ಹಾಗೂ ಪಕ್ಷದ ಸಂಘದ ಅಧ್ಯಕ್ಷರಾದಂಥ ಜಯರಾಜ್ ಅವರೇ, ಹಾಗೂ ನಮ್ಮ ಸ್ನೇಹಿತರಾದಂಥ ಲಕ್ಷ್ಮೀ ಅವರೇ, ಹಾಗೂ ಈ ಸಂಘದ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು. ಈಗ ನಮ್ಮ ಮಂಜುನಾಥ್ ಅವರು ಮತ್ತು ರಮೇಶ್ ಅವರು ಫೋನ್ ಮಾಡಿದ್ರು ಯಾವತ್ತು ಭಾನುವಾರ, ಮತ್ತು ಅವರು ಮತ್ತೆ ಇನ್ನೂ ಎಲ್ಲ ಬಂದಿದ್ರಿ ಪಾಪ. ಒಂದು ವಾರದ ಹಿಂದೆನೆ ಅದೇ ಹೇಳಿದೆ, ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಿಟ್ಟಿದ್ರು. ಖಂಡಿತ ಇಲ್ಲ, ಬಂದೇ ಬರ್ತೀನಿ ಅಂತ ಹೇಳಿದೆ. ಆದ್ರೆ ಮುಗಿಸ್ಕೊಂಡು ಮೈಸೂರು ಹೋಗ್ಬೇಕು, ಅದಕ್ಕೆ ಸ್ವಲ್ಪ ಬೇಗ ಕಳಿಸ್ಕೊಡಿ ಅಂತ ಕೇಳ್ತೀನಿ. ಏನಪ್ಪ ಅಂದ್ರೆ ಮೊಬೈಲ್ ಏನಪ್ಪ, ಮೊಬೈಲ್ ಬಂದಾಗಿಂದ ನಾವಂತೂ ಫಸ್ಟ್ ಏಡ್ ಕೊಟ್ಬಿಟ್ಟಿದ್ದೀವಿ. ಯಾಕೆಂತ ಹೇಳಿದ್ರೆ ಮೊದಲು ಫಸ್ಟ್ ಏಡ್ ಹೊರಗೆ ಹೋಗ್ತಾ ಇರಲಿಲ್ಲ, ಈಗ ಮೊಬೈಲ್ ಇದ್ದು ಹೊರಗೆ ಹೋಗಿಲ್ಲ. ಎಲ್ಲರೂ ಪ್ರತಿಯೊಬ್ಬರು ಅದೇನೆ. ಯಾಕೆಂದ್ರೆ ಪರ್ಸ್ ಬೇಕಾಗಿಲ್ಲ ಮೊಬೈಲ್ ಇದ್ಮೇಲೆ. ನಮ್ಮ ಗೂಗಲ್ ಪೇ, ಫೋನ್ ಪೇ ಪ್ರತಿಯೊಂದು ಅದಿಲ್ಲ ಅಂದ್ರೆ ಬೆಳಗ್ಗೆ ಎದ್ದು ಏನೂ ನಡೆಯಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾವು ಕಂಡುಬಿಟ್ಟ ತಕ್ಷಣ ಕೈಗೆ ಹಾಕಿದ್ರೆ ಮೊಬೈಲ್.
ಅದರಿಂದ ನಿತ್ಯ ಬಳಕೆಯಲ್ಲಿದೆ. ಅದು 60ರಿಂದ 70 ಭಾಗ ಒಳ್ಳೆಯದು ಇದೆ, 30 ಭಾಗ ಅದರಲ್ಲಿ ಮೈನಸ್ ಪಾಯಿಂಟ್ ಇದೆ, ಪ್ಲಸ್ ಪಾಯಿಂಟ್ ಇದೆ, ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಬಟ್ ನಾವು ಯಾಕೆ ತಗೋತೀವಿ ಅದು ತಗೋತೀವಿ. ಮತ್ತು ನಮ್ಮ ಮೊಬೈಲಲ್ಲಿ ಇಷ್ಟೊಂದು ಜನ ನಮ್ಮ ಹುಣಸೂರು ಟೌನಲ್ಲಿ ಇಷ್ಟೊಂದು ಮೊಬೈಲ್ ವರ್ತಕರಿದ್ದಾರೆ ಅಂದರೆ ನಮ್ಗೆ ನೋಡೋಕೆ ಖುಷಿ ಆಗುತ್ತೆ. ನಾವು ಏನೋ ಅನ್ಕೋತೀವಿ, ಒಂದು 10 ಅಂಗಡಿ ಇಲ್ಲ, ಒಂದು 20 ಅಂಗಡಿ ಇರ್ಬೋದು ಅನ್ಕೋತೀವಿ. ಖಂಡಿತ ಈ ನೀವು ಒಂದು ಸಂಘ ಅಂತ ಮಾಡಿದ್ಮೇಲೆ ನಮ್ಮ ಜಯರಾಜ್ ಅವರು ಹೇಳಿದ್ರು, ಒಗ್ಗಟ್ಟಾಗಿದ್ರೇನೆ ಹೋರಾಟಕ್ಕೆ ಒಂದು ಬೆಲೆ ಇರುತ್ತೆ ಯಾವಾಗಲೂ ಅಂತ. ಖಂಡಿತ ಇದೇ ಮೊದಲನೇ ಬಾರಿ ಮಾಡಿದ್ದೀರಾ, ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಹಾಗೆ ಒಂದು ಮನವಿ ಪತ್ರ ಕೊಟ್ಟರು, ಏನಂತ, ಈಗ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಪದ್ಯ ಮಾಡಿ ಏನು ಅವ್ರನ್ನ ತಡೆಗಟ್ಟಿ ಅಂತ. ಈಗ ನಮ್ಮ ಹುಣಸೂರು ಟೌನಲ್ಲಿ, ರಾಜ್ಯ ಬೇಡ ದೇಶ ಬೇಡ, ಹುಣಸೂರು ಟೌನಲ್ಲಿ ಸಾವಿರಾರು ಕುಟುಂಬ ಬದುಕ್ತಾ ಇದೆ ಬೀದಿ ಬದಿ ವ್ಯಾಪಾರಿ, ನಿಮ್ಗೆ ಗೊತ್ತು. ಬಟ್ ಅದೇನಪ್ಪ ಅಂತ ಹೇಳಿದ್ರೆ, ಈಗ ನಮ್ಮವರೇ ತಪ್ಪು ಮಾಡ್ತಿದ್ರೆ, ವರ್ತಕ ಸಂಘದವರು ಇವತ್ತು ಬಂದಿದ್ದಾರೆ, ಒಳ್ಳೇದಾಯ್ತು ಅವ್ರು ಹೇಳ್ಬೇಕು. ಏನಂದ್ರೆ ಎಲ್ಲರೂ ಮಾಡ್ತಾರೆ, ಕೆಲವರು ಅಂಗಡಿ ಇಟ್ಟಿದ್ದಾರೆ, ಅಂಗಡಿಯಿಂದ ಮುಂದೆ 15 ಅಡಿ ಬಂದ್ಬಿಡ್ತಾರೆ ಜೋಡಿಸ್ಕೊಂಡು, ಅವರು ಫುಟೇಜ್ ಜೋಡಿಸೋದು, ಪ್ರತಿಯೊಂದು ಜೋಡಿಸೋದು, ಮುಂದೆ 15 ಅಡಿ ಬಂದ್ಬಿಡ್ತಾರೆ. ರೋಡ್ ನಮ್ಗೆ ರಸ್ತೆ ಏನಾಗುತ್ತೆ, ರಸ್ತೆ ಎನ್ಕ್ರೋಚ್ ಆಗುತ್ತೆ. ಫಸ್ಟ್ ನಾವು ಅದೇ ಹೇಳ್ತಾ ಇರೋದು, ನಾನು ಎಲ್ಲರೂ ಅಂತ ಹೇಳಿದ್ರೆ ಕೆಲವರು ಸ್ವಲ್ಪ ಅದೊಂದು ಸ್ವಲ್ಪ ಸರಿ ಮಾಡ್ಕೋಬೇಕು. ಮತ್ತೆ ನೀವು ಮೊಬೈಲ್ ಅಂಗಡಿ ಇಟ್ಟಿರ್ತೀರಿ, ನೀವುಗಳು ಮೊಬೈಲ್ ಅಂಗಡಿಯವರು ಮುಂದೆ ಆ ಥರ ಇಂದ ಅಡ್ವರ್ಟೈಸ್ಮೆಂಟ್ ಏನಾದ್ರು ಇಡ್ತೀರಿ ಅಷ್ಟೇ. ಬಟ್ ಈ ಮೊಬೈಲ್ ಅಂಗಡಿಯಲ್ಲಿ ನಮ್ಮ ಇವರಿದ್ರು ರಕ್ಷಕನವರು, ನಮ್ಮ ಜಮೀರವ್ರಿಗೆ ಹೇಳಿದೆ ನಾನು, ಈಗ ಮೈಕಲ್ಲಿ ಅನೌನ್ಸ್ ಮಾಡಿಕೊಂಡು ವ್ಯಾನ್ಗಳಲ್ಲಿ ಆಟೋಲ್ಲಿ ಅನೌನ್ಸ್ ಮಾಡಿ ಆಕ್ಸೆಸರೀಸ್ ಮಾರ್ತಾ ಇದ್ದಾರೆ. ಅವರು ಕಾನೂನು ಆಗಿದೆ ಅಂದರೆ ಅವ್ರು ಮೊದಲನೇದು ಇವರಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮೈಕ್ ಅನೌನ್ಸ್ಗೆ ಪರ್ಮಿಷನ್ ತಗೋಬೇಕು, ಅದಿರಲ್ಲ. ನಮ್ಗೆ ಅರ್ಜಿ ಕೊಡಬೇಕು, ಅದು ಇರಲ್ಲ. ಈಗ ನಾವು ಏನಾಗಿದೆ, ನಮ್ಮ ಲೋಕಲ್ ಅವರೇ ನಮ್ಮ ಕಡೆಯಿಂದ ಬಿಡಿ ಸರ್ ಹೋಗ್ಲಿ ಮಾಡಿ ಅಂತ ಯಾವ್ದಾದ್ರು ಒಂದು ವ್ಯಾನ್ ಹಿಡ್ಕೊಂಡ್ಬಂದು ಅವ್ನು ಫೈನ್ ಹಾಕಿ ಮಾಡಬಾರ್ದಪ್ಪ ಅಂತ ಹೇಳಿದ್ರೆ, ನೀವೇ ಯಾರು ಸರ್ ನಮ್ಮ ಕಡೆ ಹುಡುಗ ಮಾಡಿ ಅಂತ ಹೇಳ್ತೀರಿ. ಅದಕ್ಕೆ ಅವಕಾಶ ಕೊಡದೇ ಇದ್ರೆ ನೀವು ನಾವಂತೂ ಕ್ರಮ ತಗೋಬೇಕು. ಯಾಕೆಂದ್ರೆ ನೀವು ಹೇಳೋದು ನಾವು ಏನು ಅಂತ ಹೇಳಿದ್ರೆ, ಕುಟುಂಬಗಳಿಗೆ ನೀವು ಬೇಡ ಅಂತ ಹೇಳಿದ್ರಲ್ಲ, ನಾವು ನೀವು ಹೇಳಿ ನಾಳೆ ಇಂಥ ಗಾಡಿ ಮಾರ್ತಾ ಇದ್ದಾನೆ ಅಂತ ಹೇಳಿ, ನಾನು ಜಮೀರವ್ರಿಗೆ ಹೇಳಿದೆ, ಸರ್ ಬಂದ್ರೆ ಗಾಡಿ ಸೀಲ್ ಮಾಡ್ಬೋದು ಸರ್, ಮಾಡ್ತೀವಿ, ಪುನಃ ನಿಮ್ ಕೂಡ ಬಂದು ಬಿಡ್ಸಕ್ ಬಂದ್ರೆ ನಾನು ಏನ್ ಮಾಡ್ಲಿ ಅವ್ರಂದು ಮಾತಾಡ್ತಾರೆ. ಅದಕ್ಕೆ ನೀವು ಅವಕಾಶ ಕೊಡಲ್ಲ ಸರ್, ಇಲ್ಲ ಪರವಾಗಿಲ್ಲ ಮಾಡಿ ಅಂತ ಹೇಳಿದ್ರೆ ನಾವಂತೂ ಖಂಡಿತ ಮಾಡ್ತೀವಿ. ಅದರಿಂದ ನೀವೇನ್ ಮಾಡಿ ಅಂದ್ರೆ, ನೀವು ಈಗ ಸಂಘ ಆಗಿದೆ, ಅಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿ ಇದ್ದೀರಿ, ನೀವು ಅಂಥವ್ರಿಗೆ ಹೋಗಿ ನೋಡಪ್ಪ ಹಿಂಗೆ ಮಾರಬೇಡ, ನೀನು ನಾವೆಲ್ಲ ಹಿಂಗೆ ಬಂದು ಈಗ ಬಿಲ್ಡಿಂಗ್ಗೆ ಅಡ್ವಾನ್ಸ್ ಕೊಟ್ಟಿರ್ತೀರಾ, ಸಾವಿರಾರು ರೂಪಾಯಿ ಬಾಡಿಗೆ ಕೊಡ್ತಾ ಇರ್ತೀರ. ನೀವು ಕೆಲಸಗಾರರು ಒಂದೊಂದು ಅಂಗಡಿಯಲ್ಲಿ 4 ನಮ್ಮ ಸತೀಶ್ ಅವ್ರ ಅಂಗಡಿ, ನಮ್ಮ ಮಂಜೂರ್ ಅಂಗಡಿ, ರಮೇಶ್ ಅಂಗಡಿ, ಸುಮಾರು ನಾನು ನೋಡಿರಂಗೆ ಸುಮಾರು ಜನ ಕೆಲಸಗಾರ ಇರ್ತಾರೆ, ಸಂಬಳ ಕೊಡ್ತಿರ್ತೀರ, ಎಲ್ಲ ಇರ್ತಾರೆ. ನೀವೇನ್ ಮಾಡ್ಬೇಕು, ನಾವು ಈ ಥರ ಬಂಡವಾಳ ಹಾಕಿದ್ದೀವಪ್ಪ, ನೀವು ಕಾರ್ ಅಂತ ಮಾಡ್ಕೊಂಡು ದುಡ್ಡು ಮಾಡ್ಕೊಬಿಟ್ಟು ನಾನೇನ್ ಮಾಡೋದು ಅಂತ ಹೇಳಿ ನಿಮ್ಮ ಸಂಘದ ನಿಮ್ಮ ಮೇಲೆ ಅಧ್ಯಕ್ಷರು, ಕಾರ್ಯದರ್ಶಿಗಳು ಒಂದು ಅವ್ರಿಗೆ ಹೋಗಿ ತಿಳುವಳಿಕೆ ಹೇಳಿ. ಫಸ್ಟ್ ಏಕಾಏಕಿ ಅವ್ರ ಮೇಲೆ ಕ್ರಮ ಕೊಡೋದು ಮಾಡೋದು ಯಾವುದು ದುಡುಕಿ ಏನು ಮಾಡೋದು ಬೇಡಿ. ಫಸ್ಟ್ ಹೇಳಿ, ನೋಡಪ್ಪ ಹಿಂಗೆ ಮಾಡಬೇಡ, ನೀನು ಈ ಥರ ಮಾಡೋದ್ರೆ ಹಿಂಗೆ ಆಗುತ್ತೆ ಅಂತ ಹೇಳಿ. ಮತ್ತು ನಮಗೂ ಒಂದು ಮನವಿ ಕೊಡಿ. ಮತ್ತೆ ನಮ್ಮ ಜಮೀರವ್ರಿಗೆ ಹೇಳಿದೆ, ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡಿ. ಮಾಡಿದಾಗ ಇಲ್ಲ ಅಂತ ಮುಂದೆ ಏನು ಮಾಡ್ಬೇಕು ಮಾಡೋದು. ಅದನ್ನೇನು ಅಂದ್ರೆ, ನೀವು ಫಸ್ಟ್ ಸಂಘದವರು ತೀರ್ಮಾನ ಮಾಡಿ ಈ ಥರ ಮಾಡ್ಬೋದಾ ಅಂತ. ಮತ್ತೆ ವರ್ತಕರ ಸಂಘದವ್ರಿಗೂ ಅಷ್ಟೇ, ನಿಮಗೂ ಅಷ್ಟೇ. ಈ ಮೇಡಮ್ ಅವ್ರು ಹೇಳಿದ್ರು, ಫಸ್ಟ್ ನಮಗೆ ಕಸನ ನೀವುಗಳು ನಮಗೆ ಕಸನ ನಾವು ಹುಣಸೂರು ಸ್ವಚ್ಛತೆ ಕಾಪಾಡಬೇಕು ಅನ್ನೋ ನಿಮ್ಮ ಸಹಕಾರನೇ ಇರಬೇಕು. ನೀವಿಂದ ಏನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಈ ಹಿಂದೆ ಇದ್ದಂತಹ 5 ವರ್ಷದಿಂದ ನಮಗೆ ಇಡೀ ನಮ್ಮ ಮೊದಲನೇ ನಮಗೆ ಪ್ರಥಮ ಸ್ಥಾನ ಬಂದಿತ್ತು ಸ್ವಚ್ಛತೆ, ಪ್ರಥಮ ಸ್ಥಾನ ಬಂದಿತ್ತು 2019 ಪ್ರಥಮ ಸ್ಥಾನ. ಈಗ ಅದನ್ನ ಪುನಃ ನಾವು ಟ್ರೈ ಮಾಡಿ ಆಗ್ತಲ್ಲ. ಯಾಕೆಂದ್ರೆ ನಿಮ್ ಸಹಕಾರ ಬೇಕು. ದಿನ ದಿನ ಜನಸಂಖ್ಯೆ ಬೆಳೀತಾ ಇದೆ, ಮತ್ತೆ ಬಂದಂತಹ ಪ್ರೋತ್ಸಾಹ ಜಾಸ್ತಿ ಆಗ್ತಾ ಇದೆ. ಕಸ ವಿಲೇವಾರಿಗೆ ನಮ್ಗೆ ಇನ್ನೂ ಪ್ರಾಬ್ಲಮ್ ಆಗಿದೆ. 70 ಜನ ಪೌರ ಕಾರ್ಮಿಕರಿದ್ರು, 30 ಜನ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಪೌರ ಕಾರ್ಮಿಕರನ್ನ ಟ್ರಾನ್ಸ್ಫರ್ ಮಾಡಿ ಇದೇ ಮೊದಲು. ಇರೋ 40 ಜನದಲ್ಲಿ ದಿನ 10 ಜನಕ್ಕೆ ಹುಷಾರಿರಲ್ಲ, ಮದುವೆ ಇರುತ್ತೆ, ಸಾವಿರುತ್ತೆ. ಇರುವಂತ 25-30 ಜನದಲ್ಲಿ ಆದಷ್ಟು ಒದ್ದಾಡ್ತಾ ಇದ್ದೀವಿ. ನಾವು ಮನವಿ ಮಾಡಿದ್ದೀವಿ, DME ಕಳಿಸಿದ್ದೀವಿ, ಇನ್ನೂ 30-40 ಜನ ಹೊಸದಾಗಿ ತಗೊಳ್ಳೋಕ್ಕೆ ಅವಕಾಶ ಕೊಡಿ ಅಂತ. ಇರೋರೆಲ್ಲ ತೆಗೆದು ಹೊಸ ನಗರಸಭೆಗಳಾಯಿತು, ಊಟಗಳಲ್ಲಿ, ಪಟ್ಟಣ ಪಂಚಾಯತಿ, ಎಲ್ಲ ಶ್ರೀರಾಮಪುರ ಎಲ್ಲ ಕಡೆ ಟ್ರಾನ್ಸ್ಫರ್ ಮಾಡ್ಬಿಟ್ಟು ನಮ್ಗೆ ಪೌರ ಕಾರ್ಮಿಕರು ಕೊರತೆ ಇದೆ. ನಾವು ಆದಷ್ಟು ಅದರಲ್ಲಿ ಒಡಂಬಡಿಕೆ ಮಾಡಿ ಮಾಡ್ತಾ ಇದ್ದೀವಿ. ಮತ್ತೆ ದಿನ ನಿಮ್ಗೆ ಆಟೋ ಬರುತ್ತೆ, ಕಸದ ಆಟೋ. ನೀವು ಒಂದು ಡಸ್ಟ್ಬಿನ್ಗೆ ಹಾಕಿ ಕಸಕ್ಕೆ ಹಾಕಿದ್ರೆ, ವರ್ತಕರ ಸಂಘದವರು ಅಷ್ಟೇ, ಎಲ್ಲರೂ ಹೇಳ್ತಾರೆ, ನಮ್ಮ ಹೋಟ್ಲವ್ರಿಗೂ ಹೇಳಿದ್ದೀವಿ, ನೀವುಗಳು ನಮ್ಗೆ ಕೈ ಕೊಡ್ಸಕ್ಕೆ ಸ್ವಚ್ಛತೆ ಕಾಪಾಡ್ತೀವಿ ಖಂಡಿತ. ಅದೇ ಥರ ಹೇಳಿದ್ರಿ. ಈಗ ನೀವು ಹೇಳಿದ್ರಲ್ಲ ಈ ಮನೆಗಿನ ನಾವು ಖಂಡಿತ ನಾವು ಅದಕ್ಕೆ ನಿಮ್ಗೆ ಸಹಕಾರ ಕೊಡ್ತೀವಿ, ನಿಮ್ಮ ಸಹಕಾರ ಹೋಗ್ಬೇಕು. ಅದೇ ತರಹ ಎಲ್ಲರೂ ಒಗ್ಗಟ್ಟಿಗೆ ಹೋಗೋಣ. ನಮ್ಮಿಂದ ಏನಾದ್ರು ಸಹಕಾರ ಅಂತ ಕೇಳಿ ಖಂಡಿತ ನಾವು ಮಾಡ್ಕೊಡ್ತೀವಿ. ಮತ್ತೆ ಏನಪ್ಪಾ ಅಂದ್ರೆ, ಇವ್ರು ಹೇಳಿದ್ರು, ನಮ್ಮ ಸಬ್ ಇನ್ಸ್ಪೆಕ್ಟರ್ ಹೇಳಿದ್ರು, ಏನಂತ, ನೀವು ಈ ತರ ಸಿದ್ದಾಪುರದಲ್ಲಿ ಒಂದು ಇನ್ಸಿಡೆಂಟ್ ಹೇಳಿದ್ರು, ಅದಕ್ಕೆಲ್ಲ ಅವಕಾಶ ಕೊಡಬೇಡಿ, ಏನಾದ್ರು ಮೊದಲೇ ನೀವೇ ಫೋನ್ ಮಾಡ್ಕೊಡಿ, ಆರಕ್ಷಕ ಠಾಣೆಗೆ ನೀವೇ ಫೋನ್ ಮಾಡಿ. ಮತ್ತೆ ನೀವು ಯಾವುದೇ ಒಂದು
ಈ ತರ ಪ್ರಾಬ್ಲಮ್ಗಳು ಬಂದಾಗ ದಯವಿಟ್ಟು ಮುನ್ನೆಚ್ಚರಿಕೆ ತಗೊಳ್ಳಿ, ಯಾವುದೇ ರೀತಿ ದುಡುಕ್ಬೇಡಿ ಅಂತ ಹೇಳಿ ನಿಮ್ಮ ಸಂಘ ಸುಶುದ್ಧ ನಡೀಲಿ. ಪುನಃ 1ನೇ ವರ್ಷದ ವಾರ್ಷಿಕೋತ್ಸವ ಮಾಡಿ ಖಂಡಿತ ಬರ್ತೀವಿ, ನಾವುಗಳೆಲ್ಲರೂ ಬರ್ತೀವಿ ಅಂತ ಹೇಳಿ ತಮ್ಮನ್ನ ಮಾತಾಡೋಕ್ಕೆ ನಮಗೆ ಅವಕಾಶ ತಮ್ಮೆಲ್ಲರೂ ಹೊಂದಿಸ್ತೇವೆ. ಹಾಗೆ ವರ್ತಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸೈಡಲ್ಲಿ ಇಟ್ಕೊಳ್ಳೋಕೆ ನಗರಸಭೆಯ ಆಯುಕ್ತರಾಗಿರ್ತಕ್ಕಂಥ ಶ್ರೀಮತಿ ಮಾನಸ ಮೇಡಮ್ ಅವರು, ಹಾಗೆ ಪತ್ರಕರ್ತರ ಪರವಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಕೃಷ್ಣಕುಮಾರ್ ಅವರು ಹಿರಿಯರು, ಪ್ರಸ್ತುತರನ್ನು ಅಭಿನಂದಿಸೋಣ. ನನಗೆ ಫೋನ್ ಮುಖಾಂತರ ಅಥವಾ ಸಂಜೆ 5 ಗಂಟೆ ನಂತರ ಆಫೀಸಲ್ಲಿ ಇರ್ತೀನಿ. ಅವ್ರು ಯಾವುದೇ ವಿಚಾರ ಮುಕ್ತವಾಗಿ ಬಂದು ನನ್ನ ಹತ್ರ ಚರ್ಚೆ ಮಾಡ್ಕೋಬೋದು. ಯಾವುದೇ ವಿಚಾರ ಇದ್ರೂ ನಾನು ಅದಕ್ಕೆ ನನ್ನಿಂದ ಸಾಧ್ಯವಾದಷ್ಟು ಸಲಹೆಗಳನ್ನು ಕೊಡಲಿಕ್ಕೆ ನನ್ನ ಪ್ರಯತ್ನ. ಧನ್ಯವಾದ. ಆದ್ಮೇಲೆ ನಮ್ಮ ಕಾರ್ಯಕ್ರಮದ ನಮಗೆ ಸನ್ಮಾನ ಇಲ್ಲ ಆದ್ಮೇಲೆ ಇದೊಂದು ಸಂತೋಷದ ಚಿಕಿತ್ಸೆ ಮಾಡ್ತಾ ಇರೋದು. ಯಾಕೆಂದ್ರೆ ನಾನು ನೆನೆಸ್ಕೊಂಡಿರೋ ಪ್ರಕಾರ, ನನ್ನ ಅನಿಸಿಕೆ ಪ್ರಕಾರ, ಇವ್ರು 3 ಜನರ ಆಶೀರ್ವಾದ ನಿಮ್ಮ ಸಂಘ ಮೇಲೆ ಇರಬೇಕು. ಇವ್ರು 3 ಜನ ನಡೆಯುವಂತ ಹಾದಿಯೇ ನಿಮ್ಮ ಸಂಘದ ಸುರಾದಿ, ಸುಗಮವಾದ ಹಾದಿ. ದಯಮಾಡಿ ನಾನು ಎಲ್ಲ ಸದಸ್ಯರ ಪರವಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ನೀವು ಈ ಸಂಘದ ಒಂದು ಮುಖ್ಯ ವ್ಯಕ್ತಿಗಳಾಗಿಟ್ಕೊಂಡು ಯಾರು ಏನು ಮಾಡಿಸ್ತಾರೆ ತಪ್ಪುಗಳನ್ನ ಒಟ್ಟಿಗೆ ಹಾಕ್ಕೊಂಡು, ಯಾರು ಏನೋ ಸಮಸ್ಯೆಗಳಿದ್ದು, ಏನೇ ಒಂದು ಭಿನ್ನಾಭಿಪ್ರಾಯಗಳು ಬಂದ್ರೂ ಒಂದು ಒಟ್ಟಿಗೆ ಹಾಕ್ಕೊಂಡು ನೀವು ಈ ಸಂಘವನ್ನು ಸುಭದ್ರವಾಗಿ ನಿಲ್ಲಿಸಿ ಒಂದು ಅತ್ಯುತ್ತಮವಾದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿ, ನಾವು ಹೇಗೆ ಇವತ್ತೊಂದು ದಿವಸ ನಮ್ಮ ಸಂಘದೆಲ್ಲ ಸೇರಿ ನಿಂತಿದ್ದೀವಿ, ಅದೇ ರೀತಿ ನೀವು ಸಹ ನಮ್ಮ ಸಹೋದರತ್ವದಲ್ಲಿ ನಮ್ಮ ಜೊತೆಯಲ್ಲಿದ್ದು ಈ ಸಂಘವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕಂತ ಈ ಮುಖಾಂತರ ನಮ್ಮ ವರ್ತಕರ ಸಂಘದ ಪರವಾಗಿ ಈ ಒಂದು ಪುಷ್ಪಹಾರವನ್ನು ಅರ್ಪಿಸುತ್ತಾ ನಿಮ್ಮನ್ನು ಅಭಿನಂದಿಸುತ್ತಾ ಎಲ್ಲ ಸದಸ್ಯರ ಪರವಾಗಿ ನಿಮಗೆ ಮನವಿ ಮಾಡಿಕೊಳ್ತಾ ಇದ್ದೀನಿ. ಒಳ್ಳೆಯದಾಗಲಿ. ನಿಸ್ವಾರ್ಥ ಸೇವೆ ಸಲ್ಲಿಸಿ ಸಂಘ ಮೇಲೆ ಬರಲಿ. ನಿಮಗೆ ಸ್ವಲ್ಪ ಕಷ್ಟ ಆದರೂ ಸಂಘ ಮೇಲೆ ಬರ್ಬೋದು. ಒಳ್ಳೆಯದಾಗಲಿ. ವಯಸ್ಸು ಚಿಕ್ಕದರಿಗೆ ಒಂದು ಸ್ವಲ್ಪ ನಿಮ್ಮ ಪದಾಧಿಕಾರಿಗಳು ಯಾರು